ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮೆದುರು ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತ ಎ.ಡಿ. ಸಂಧ್ಯಾರಾಣಿ ಅವರಿದ್ದಾರೆ. ಇವರು ವಿದ್ಯಾರಣ್ಯಪುರಂನವರು. ಇವರ ಮೂಲ ಯಳಂದೂರು ಅಂಬಳೆ. ತಂದೆ ಕೊಳ್ಳೇಗಾಲದಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿದ್ದರು. ಹುಟ್ಟಿದ್ದು ಹಂಪಾಪುರ, ಕೆ.ಆರ್. ನಗರ ತಾಲೂಕು. ಕೊಳ್ಳೇಗಾಲದಲ್ಲಿ PU ತನಕ ಓದಿದರು. 6ನೇ ಕ್ಲಾಸ್ನಲ್ಲೇ ನಾನು ಶಿಕ್ಷಕಿಯಾಗಬೇಕು ಅನ್ನುವಂಥ ಹಂಬಲವನ್ನು ಹೊಂದಿದ್ದರು. ಕಾರಣ 6ನೇ ಕ್ಲಾಸಿನ ಮೇಡಮ್ ರಾಜಮ್ಮ ಅವರ ಪ್ರೀತಿಯ ಶಿಕ್ಷಕಿ, ಅಮ್ಮನ ತರಹ ಎಲ್ಲ ಹೇಳ್ಕೊಡ್ತಾಯಿದ್ರು. ಹೀಗಾಗಿ ತಾನೂ ಶಿಕ್ಷಕಿಯಾಗಬೇಕು ಅನ್ನುವಂಥ ಹಂಬಲ, ಮತ್ತು ಅದನ್ನು ಸಾಧಿಸಿದರು ಕೂಡ. PU ನಂತರ TCH ಮಾಡಿದರು ಇವರು. 89ರಲ್ಲಿ DLRCಯಲ್ಲಿ ಮೆರಿಟ್ ಮೇಲೆ ಕೆಲಸ ಸಿಕ್ಕಿತು. ಮೊದಲು ಕಿಕ್ಕೇರಿ, ಅದರಿಂದಾಗಿ ಅಲ್ಲೇ ವಾಸ ಮಾಡಿಕೊಂಡು ಅದರ ಹತ್ತಿರದ ಭುವನಹಳ್ಳಿ, ವಡ್ಡರಹಳ್ಳಿಗಳಲ್ಲೂ ಕೆಲಸ ಮಾಡಿದರು. ಏಕೋಪಾಧ್ಯಾಯ ಶಾಲೆಯಲ್ಲಿ ಇವರು ಕೆಲಸ ಮಾಡಿದ್ದು ಇವರ ವಿಶೇಷವಾದ ಒಂದು ಅರ್ಹತೆ. 93ರಲ್ಲಿ ಮೈಸೂರಿಗೆ ಬಂದರು. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಈ ವರ್ಷ ಇವರಿಗೆ ಸಿಕ್ತು. ಇದಲ್ಲದೆ ಹೋದಲೆಲ್ಲ ಜನ ಮೆಚ್ಚಿದ ಶಿಕ್ಷಕಿ ಮುಂತಾದ ಸನ್ಮಾನಗಳನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಮೈಸೂರಿನಲ್ಲಿ ಫಿಲ್ಖಾನಾ ಉರ್ದು ಶಾಲೆಯಲ್ಲಿ 20 ವರ್ಷ ಕೆಲಸ ಮಾಡುವಾಗ ಬೆಂಗಳೂರು ಫುನ್ ಖರಾನೆ ಉರ್ದು ಪ್ರೆಸ್ ಕಮಿಟಿಯವರು 5 ಮಕ್ಕಳು ಇದ್ದ ಶಾಲೆಯನ್ನು 100 ಮಕ್ಕಳು ಬರುವ ಹಾಗೆ ಅದನ್ನು ಜನಪ್ರಿಯಗೊಳಿಸಿದ್ದರಿಂದ ಪ್ರಶಸ್ತಿ ನೀಡಿದರು. ಚಿಕ್ಕಯ್ಯನ ಛತ್ರದಲ್ಲಿ ಒಕ್ಕಲಿಗರ ಸಂಘದಿಂದ ಕನ್ನಡ ವಿಕಾಸ ರತ್ನ ಪ್ರಶಸ್ತಿ, ಬ್ರಹ್ಮಕುಮಾರಿ ಸಮಾಜದಿಂದ ಸಮಾಜ ಸೇವೆಯ ಬಗ್ಗೆ ಪ್ರಶಸ್ತಿ ಸಿಕ್ಕಿತು. ಕೆಲಸದ ಜೊತೆಯಲ್ಲಿ ಶಿಕ್ಷಣವನ್ನು ಇವರು ಮುಂದುವರಿಸಿದರು. ಇವರ ಅನುಭವ ಮತ್ತು ಪ್ರಶಸ್ತಿಗಳ ಬಗ್ಗೆ ನಾವು ಅವರನ್ನು ಪ್ರಶ್ನೆ ಮಾಡೋಣ. ನಮಸ್ಕಾರ ಸಂಧ್ಯಾರಾಣಿ ಅವರೇ. ನಮಸ್ತೆ ಸರ್. ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಮುಚ್ಚಿಸ್ತಾ ಇದ್ದಾವೆ, ಇದು ತಮಗೂ ಕೂಡ ಗೊತ್ತಿದೆ. ಇದಕ್ಕೆ ಕಾರಣಗಳೇನು, ಪರಿಹಾರಗಳೇನು? ಸರ್, ಅದು ನಾನು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ಆ್ಯಕ್ಚುಲಿ ಒಳ್ಳೆ ಟೀಚರ್ಸ್ ಇದ್ದಾರೆ ಸರ್. ಎಲ್ಲ ಮೆರಿಟ್ ಆಧಾರದಲ್ಲೇ ಇರೋದು. ಸೊ ಈವನ್ ಜಾತಿ ಇದ್ರಲ್ಲಿ ತೊಗೊಂಡ್ರು ಅಲ್ಲೂ ಸಹ ಮೆರಿಟ್ ಆಧಾರದಲ್ಲೇ ತೊಗೊಂಡಿರ್ತಾರೆ. ಹಾಗಾಗಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಕೆಲಸ ಮಾಡೋರಿದ್ದಾರೆ, ಡೆಡಿಕೇಟ್ ಆಗಿರೋರಿದ್ದಾರೆ, ಎಲ್ಲ ಇದ್ದಾರೆ ಸರ್. ಬಟ್ ಏನು ಅಂದರೆ ಈಗ ಒಂದು 15-20 ವರ್ಷದಲ್ಲಿ ಯಾವಾಗ ಒಂದು ಇಂಗ್ಲೀಷ್ ಮೀಡಿಯಮ್ ಅಂತ ಒಂದು ಬಂತು, ಹಾಗಾಗಿ ಜನರಿಗೇನು ಅಂದರೆ ಒಂದು ಕರೆಸ್ಪಾಂಡೆನ್ಸ್ಗೆ ಇಂಗ್ಲೀಷ್ ಬೇಕು. ನಾನು ಕನ್ನಡ ಮೀಡಿಯಮಲ್ಲಿ ಓದಿದೆ. ನಂತರ ನನ್ನ ಮಕ್ಕಳು ಬರೀ ಕನ್ನಡದಲ್ಲಿ ಸ್ವಲ್ಪ ಇಂಗ್ಲೀಷ್ ಮಾತಾಡಿದ್ರೆ ಏನೋ ಬೆಲೆ ಆಫೀಸ್ ಸೈಡಲ್ಲಿ ಹೊರಗಡೆ ಹೋದಾಗ ಅನ್ನೋದು ಒಂದು ಜನರ ಭಾವನೆ. ಹಾಗಾಗಿ ನನ್ನ ಮಕ್ಕಳಾದರೂ ಇಂಗ್ಲೀಷ್ ಮೀಡಿಯಮ್ ಓದಲಿ ಅನ್ನೋ ಒಂದು ಆಸೆ ಪೇರೆಂಟ್ಸ್ಗಿದೆ. ಈಗ ಸರ್ಕಾರಿ ಶಾಲೆನಲ್ಲೂ ಸಹ ಇಂಗ್ಲೀಷ್ ಒಂದು ಸಬ್ಜೆಕ್ಟಾಗಿದೆ, ಆ್ಯಕ್ಚುಲಿ ರೂಢಿನಲ್ಲಿದೆ. ಬಟ್ ಕನ್ನಡ ಶಾಲೆಯಲ್ಲಿ, ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳಿಗೆ ಸಿಗುವಂತಹ ಎಲ್ಲ ಸವಲತ್ತುಗಳಾಗಲಿ, ಇಲಾಖೆ ಉಚಿತ ಕಾರ್ಯಕ್ರಮಗಳಿರಬಹುದು, ಅಥವಾ ಒಂದು ಶಿಕ್ಷಕರ ಪ್ರೀತಿ ಆಗಲಿ, ಒಂದು ವಾತ್ಸಲ್ಯ ಆಗಲಿ, ಅವ್ರನ್ನ ಪರ್ಸ್ನಲ್ಲಾಗಿ ನೋಡ್ಕೊಳ್ಳೋ ರೀತಿ ಆಗಲಿ, ಪಾಠ ಪ್ರವಚನಗಳಾಗಲಿ, ವ್ಯವಹಾರ ಜ್ಞಾನ ಆಗಲಿ ನಮ್ಮಲ್ಲಿ ಸಿಗೋ ಥರ ಇನ್ನೆಲ್ಲೂ ಸಿಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ತಾಯಿ ಪ್ರೀತಿಯನ್ನು ತೋರಿಸುವಂತಹ ಶಿಕ್ಷಕರಿದ್ದೇವೆ ಸರ್. ಆದರೆ ಅದೇ ಕಾನ್ವೆಂಟು ಅಥವಾ ಏನೇನೋ ಒತ್ತಡಗಳಿರುತ್ತೋ ಅದೆಲ್ಲ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಮಾತೃಭಾಷೆನೇ ಯಾವತ್ತೂ ಪ್ರಥಮ ಅಂತ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸರ್. ಜನರ ಅಭಿಪ್ರಾಯ ಏನೇ ಇರಲಿ, ಪೋಷಕರ ಅಭಿಪ್ರಾಯ ಏನೇ ಇರಲಿ, ಮುಂದೆ ಓದಬಹುದು. ನಾನು ಆ್ಯಕ್ಚುಲಿ ಕನ್ನಡ ಮೀಡಿಯಮಲ್ಲೇ ಓದಿದ್ದು, ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. MA ಮಾಡೋವ್ರಿಗೆ ನನಗೆ ಹಬ್ಬಬ್ಬಾನ ಒಂದು 5,000 ಖರ್ಚಾಗಿರಬಹುದು ಇಲ್ಲಿವರೆಗೆ. MA ಮಾಡೋವ್ರಿಗೆ ಫೀಸ್ ಬಿಟ್ಟರೆ ಇನ್ನೇನು ಖರ್ಚು ಇರಲ್ಲ. PUCವರೆಗೂ ಯಾವ ಫೀಸು ಇರೋದಿಲ್ಲ. ದುಡ್ಡು ಕೊಟ್ಟರೆ ಚೆನ್ನಾಗಿರುತ್ತೆ, ಉಚಿತವಾಗಿ ಸಿಕ್ಕಿದ್ದೇನು ಪ್ರಯೋಜನ ಇಲ್ಲ ಅನ್ನೋ ಆ ಭಾವನೆಗಳು ಕೆಲವ್ರಿಗೆ ಇರಬಹುದು. ಬಟ್ ಎಲ್ಲ ಕ್ವಾಲಿಟಿ ವೈಸ್ ನೋಡಿದ್ರೆ ಈಗ ಸರ್ಕಾರಿ ಆಸ್ಪತ್ರೆ ಬೇಕು ಕೆಲವೊಂದಕ್ಕೆ, ಎಲ್ಲದಕ್ಕೂ ಅಲ್ಲ, ವ್ಯಾಕ್ಸಿನೇಷನ್ಸ್ಗೆ ಇದಕ್ಕೆಲ್ಲ ಪ್ರೈವೇಟಲ್ಲಿದ್ದರೂ ಯಾರೂ ಹೋಗೋದಿಲ್ಲ ಅಲ್ವಾ. ಪ್ರತಿಯೊಂದು ಸರ್ಕಾರಿ ಸವಲತ್ತುಗಳು ಎಲ್ಲ ಬೇಕು, ಸರ್ಕಾರಿ ಶಾಲೆ ಯಾಕೆ ಬೇಡ? ಇಲ್ಲೂ ಸಹ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ. ಮತ್ತೀಗಾಗಲೇ ಪಬ್ಲಿಕ್ ಶಾಲೆಗಳು ಆಗ್ತಾಯಿದೆ, ಕೆಲವೊಂದು ಕಡೆ ಎಲ್ಲ LKG UKG ಎಲ್ಲ ಇಂಗ್ಲೀಷ್ ಮೀಡಿಯಮ್ ಆಗಿದೆ ಈಗ ಸರ್ಕಾರಿ ಶಾಲೆಯಲ್ಲಿ. ಒಂದೇ ಕಡೆ ಮಾಡಬೇಕು, ಒಂದು ಸ್ಕೂಲ್ ಕಾಂಪ್ಲೆಕ್ಸ್ ಥರ ಅಂತ ಮಾಡ್ತಾ ಇದ್ದಾರೆ. ಅದು ಒಂದು ರೀತಿ ಒಳ್ಳೆಯದೇ. ಬಟ್ ಒಂದು ಜಾಗದಿಂದ ಇನ್ನೊಂದು ಕಡೆ ಬದಲಾಯಿಸಿದಾಗ ಮಕ್ಕಳ ಒಂದು ಮನೋಭಾವನೆ ವ್ಯತ್ಯಾಸ ಆಗುತ್ತೇನೋ ಅಂತ ಒಂದು ಅಭಿಪ್ರಾಯ. ಯಾಕೆಂದರೆ ಈಗ LPS ಅಂದರೆ ಒಂದು ಮೇಯ್ನ್ ರೋಡ್ ದಾಟದೇ ಇರಲಿ, ಈ ಏರಿಯಾ ಮಕ್ಕಳುಗಳು ಬರಲಿ, ಎಜುಕೇಷನ್ ಮಾಡಿಕೊಳ್ಳಿ, ಬೇಸಿಕ್ ಎಜುಕೇಷನ್ ಆಗುತ್ತೆ 1 to 5th 1 to 4th ಅಂತ ಒಂದು ಐಡಿಯಾ ಇರ್ತಾಯಿತ್ತು. ಆ ಬೇಸಲ್ಲೇ ಮಾಡಿದರು.
ಈಗ ಸ್ವಲ್ಪ ದೂರ ಆಯಿತು ಅಂತ ಏನೋ ಒಂದು ರೀಸನ್ ತೊಗೊಂಡು ಪಕ್ಕ ಶಾಲೆಗಳಿಗೆ ಮರ್ಜ್ ಮಾಡಿದಾಗ ಏನೋ ಒಂದು ಪ್ರಾಬ್ಲಮ್ ಆಗುತ್ತೇನೋ ಮಕ್ಕಳ ಇದಕ್ಕೆ ಮೇನ್ ರೋಡು ಎಲ್ಲ ವ್ಯತ್ಯಾಸ ಆಗುತ್ತೇನೋ ಅಂತ ಒಂದು ಅಭಿಪ್ರಾಯ. ಹಾಗಾಗಿ ಸರ್ಕಾರ ಶಾಲೆಯಲ್ಲಿ ಸ್ವಲ್ಪ ಎಲ್ಲ ಮುತುವರ್ಜಿ ವಹಿಸಿ ಎಲ್ಲ ಕೆಲಸ ಮಾಡೋದ್ರಿಂದ ಪೋಷಕರು ಸಹ ಶಿಕ್ಷಕರ ಜವಾಬ್ದಾರಿ ತಗೊಳ್ಳೋದ್ರಿಂದ ಕಳಿಸ್ಬಹುದು ಧೈರ್ಯವಾಗಿ. ಏಕೆಂದರೆ ಇವಾಗ ಕನ್ನಡನೂ ಕಲಿತಾರೆ, ಇಂಗ್ಲೀಷು ಕಲಿತಾರೆ, ಮತ್ತು ಎಲ್ಲ ರೀತಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಾಗ ಆಟೋಮೆಟಿಕಲಿ 8th ಅಥವಾ PUC ಇಂಗ್ಲೀಷ್ ಮೀಡಿಯಮ್ ತೊಗೊಳ್ಬಹುದು. ಮೈಂಡ್ ಮೆಚೂರ್ ಆಗಿರುತ್ತೆ, ಲ್ಯಾಂಗ್ವೇಜಸ್ ಎಷ್ಟು ಬೇಕಾದ್ರೂ ಕಲಿಬಹುದು. ಬಟ್ ನಮ್ಮ ಮಾತೃಭಾಷೆಯಲ್ಲೇ ನಾವು ಎಲ್ಲ ವ್ಯವಹಾರವನ್ನು ಮಾಡ್ತೀವಿ. ಮತ್ತು ಮನೆಯಲ್ಲಿ ಒಂದು ಯಾವುದೇ ಭಾವನೆಗಳು ತೋರಿಸ್ಬೇಕಾದ್ರೆ ನಾವು ಮಾತಾಡೋದು ಮಾತೃಭಾಷೆಯಲ್ಲೇ, ಎಕ್ಸ್ಪ್ರೆಷನ್ಸ್ ಯಾವುದೇ ಕೊಡಬೇಕಾದ್ರೂ. ಹಾಗಾಗಿ ಅವೆಲ್ಲ ಇರಬೇಕು ಸೈಡಲ್ಲಿ, ಊಟದ ಜೊತೆ ಉಪ್ಪಿನಕಾಯಿ ಪಲ್ಯ ಇದ್ದ ಹಾಗೆ. ಬಟ್ ಊಟ ಇಂಪಾರ್ಟೆಂಟು. 20 ವರ್ಷ ಒಂದೇ ಶಾಲೆಯಲ್ಲಿ, ಅದು ಉರ್ದು ಶಾಲೆಯಲ್ಲಿ ನೀವು ಕೆಲಸ ಮಾಡಿದ್ರಿ. ಈ ಒಂದು ಅಂಶ ಇದೆಯಲ್ಲ, ಇದನ್ನು ಯಾವ ರೀತಿ ನೀವು ಪರಿಹಾರ ಮಾಡ್ಕೊಂಡ್ರಿ? ನರ್ಸರಿ ಶಾಲೆಯಲ್ಲೆಲ್ಲ ಹೋದಾಗ ಅಲ್ಲೇ ಹತ್ರ ಇರುವಂಥ ಇದಕ್ಕೆ ಹೋಗ್ತಾರೆ ಅವರು, ಅದು ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿ ಇರುತ್ತೆ. ಏನು ನರ್ಸರಿ ಶಾಲೆಯಲ್ಲಿ ಏನು ಇಂಗ್ಲೀಷ್ ಮೀಡಿಯಮ್ಮೋ ನನಗೆ ಗೊತ್ತಿಲ್ಲ. ಅದೇ ಸರ್, ಈಗ ಅದೇ 93ನೇ ಇಸ್ವಿನಲ್ಲಿ ಬಂದೆ ನಾನು ಬಂದಾಗ BB ಗಾರ್ಡನ್ಸ್ ಅಂತ ಹಳೆ ಅಗ್ರಹಾರ ಸ್ಕೂಲು, ಅದು ಹಳೆ ಅಗ್ರಹಾರ ಸ್ಕೂಲು BB ಗಾರ್ಡನ್ಸ್ಗೆ ಮರ್ಜ್ ಆಗಿತ್ತು. ನಮ್ಮ ಈ ಅರಸರು ಓದೋದು ಅಂತ ಹೇಳ್ತಾರಲ್ಲ, ಶತಮಾನೋತ್ಸವ, ಅಲ್ಲಿ 3 days ಅಲ್ಲಿ ವರ್ಕ್ ಮಾಡಿದೆ. ಆಮೇಲೆ ನಾನು ಬಂದಿದ್ದು ಪ್ರಮೋಷನ್ ವೇಕೆನ್ಸಿನಲ್ಲಿ. ಮೇಡಮ್ಮು ಅಂತರಸಂತೆಗೆ ಹೋದರು. ಸೊ ಅವ್ರನ್ನ ಇಲ್ಲಿಗೆ ಲೀನ್ ಶಿಫ್ಟ್ ಮಾಡಿದರು ಉರ್ದು ಸ್ಕೂಲ್ಗೆ ಕನ್ನಡ ಟೀಚರಾಗಿ. ಹಾಗಾಗಿ ನೀವು ಹೋಗಬೇಕಾಗತ್ತೆ ಮೇಡಮ್ ಅಂದರು. ಆವಾಗ ನಾನು BO ಆಫೀಸ್ಗೆ 1/2 ಅವರಲ್ಲಿ ಆಟೋ ಮಾಡ್ಕೊಂಡು ಹೋಗಿ ಪರ್ಮಿಷನ್ ತೊಗೊಂಡು ನಾನು ಮಂಡೇ ರಿಲೀವ್ ಆಗ್ತೀನಿ ಸರ್ ಅಂತ ಹೇಳಿ ಬಂದು ಮಂಡೇ ರಿಲೀವ್ ಆದೆ. ಯಾಕೆಂದರೆ ಸಾಟರ್ಡೆ ಸಂಡೇ ಅಲ್ಲಿ ವರ್ಕಿಂಗ್ ಡೇ. ಇಲ್ಲಿ ನಾನು ಇಲ್ಲೆಲ್ಲ ವರ್ಕ್ ಮಾಡಿದ್ದೆ, ಚಿಕ್ಕ ಮಗುನೂ ಇತ್ತು ನನಗೆ ಆವಾಗ. ಸೊ ಭಾನುವಾರ ಸಿಕ್ಕಿದ್ರೆ ನನಗೂ ಒಂದು ವೀಕ್ಲಿ ಆಫ್ ಬೇಕಾಗಿತ್ತು. ಸೊ ಮಂಡೇ ರಿಲೀವ್ ಆಗ್ತೀನಿ ಅಂತ ಹೇಳಿ ಮಂಡೇ ಬೆಳಗ್ಗೆ ರಿಲೀವ್ ಹೋಗಿ ಆಮೇಲೆ ನಾನು ಮಧ್ಯಾಹ್ನ ಅಲ್ಲಿಗೆ ಹೋಗಿ ಜಾಯ್ನ್ ಆದೆ. ಆವಾಗ ಬರೀ 5 ಮಕ್ಕಳಿತ್ತು ಸರ್ ಅಲ್ಲಿನ. ಆವಾಗ ಒಬ್ಬರು ಮಾಸ್ಟ್ರಿದ್ದರು, ನಾನು ಅಸಿಸ್ಟೆಂಟಾಗಿ ಅಲ್ಲಿ ಹೋದೆ. ಆಮೇಲೆ ಅವ್ರಿಗೂ ಪ್ರಮೋಷನ್ ಆಯಿತು, ಅವರು ಹೊರಟೋದ್ರು, ನಾನೇ ಆಟೋಮೆಟಿಕಲಿ ಚಾರ್ಜಿಗೆ ಬಂದೆ. ಆವಾಗ ಹೀಗೆ ಎಲ್ಲರನ್ನೂ ಕರೆದು ನನ್ನ ಪೋಷಕರ ಜೊತೆ ಮಾತಾಡಿದೆ. ಅವರು ಎಲ್ಲ ಸಪೋರ್ಟ್ ಮಾಡಿದ್ರು ಸರ್. ಉರ್ದು ಸ್ಕೂಲಲ್ಲಿ ನನಗೆ ಒಳ್ಳೆ ಸಪೋರ್ಟ್ ಸಹ ಸಿಕ್ತು, ಒಳ್ಳೆ ಜನ ಇದ್ದರು. 2 ಪೋಸ್ಟು ಉರ್ದು ಆಯಿತು, ಮತ್ತು ಡೆಪ್ಯುಟೇಷನ್ ಬಂದರು, ಇದೆಲ್ಲ ಆಯಿತು. ಕೊನೆ ಪರ್ಮನೆಂಟ್ ಪೋಸ್ಟು 2 ಸಿಕ್ತು ಉರ್ದು. ಅದಾದಮೇಲೆ ನಾನು ಉರ್ದು ಅವ್ರು ಬಂದಮೇಲೆ ಅವ್ರಿಗೆ ಚಾರ್ಜ್ ಕೊಟ್ಟೆ. ಬಟ್ ಹಾಗೆ ಕಂಟಿನ್ಯೂಷನ್ ಆಯಿತು ಸ್ವಲ್ಪ ದಿವಸ ನಂದು. ನನ್ನ ಮ್ಯಾನೇಜ್ಮೆಂಟಲ್ಲೆಲ್ಲ ನಡೀತು. ಆವಾಗ ನನ್ನ ಟೈಮಲ್ಲಿ ನಾನು ಉರ್ದು ಸ್ಕೂಲಿಂದ ಡೆಪ್ಯುಟೇಷನ್ ಕೊಡ್ತಾಯಿದ್ರು ಉರ್ದು ಟೀಚರ್ಸ್ನ, ನಾನೇ ಚಾರ್ಜಲ್ಲಿದ್ದೆ. ಆವಾಗ ಒಂದು ನರ್ಸರಿ ಟೈಪ್ ಓಪನ್ ಮಾಡಿಕೊಂಡೆ ಸರ್ ನಾನು. ಅಲ್ಲೇ ಸಮುದಾಯದವರ ಒಂದು ಇದರಲ್ಲಿ ಹೆಲ್ಪ್ ತೊಗೊಂಡು ಅಲ್ಲೇ ಒಂದು ಶೀಟ್ ಹಾಕ್ಕೊಟ್ರು. ಮಸೀದಿಗೂ ಅದಕ್ಕೂ ಜಾಯ್ನ್ ಆಗೋ ಥರ, ನಮ್ಮ ಬಿಲ್ಡಿಂಗೂ ರೆಂಟೆಡ್ ಬಿಲ್ಡಿಂಗ್ ಅದು. ಆವಾಗ ಒಂದು 4 ವರ್ಷದ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡ್ವಿ. 3.5 ವರ್ಷ 4 ವರ್ಷದ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಆಯಾಗ ಆ ಟೈಮಲ್ಲಿ ಪಾಪ ಒಂದು 400 ರೂಪಾಯಿ ಆಯಂಗೆ. ಮತ್ತು ಟೀಚರ್ಗೆ ನರ್ಸರಿ ಟೀಚರ್ ಅಂತ ಒಂದು SSLC ಓದಿರೋರನ್ನ. ಯಾಕೆಂದರೆ ಬೇಸಿಕ್ ಮಗು ನೋಡ್ಕೊಳ್ಳೋಕೆ ಒಂದು ಪ್ರೀತಿ ವಿಶ್ವಾಸವಾಗಿ ಏನು ಒಂದು ಅಕ್ಷರ ಜ್ಞಾನ ಕಲಿಸುವಷ್ಟು ಸಾಕಾಗಿತ್ತು ಬೌದ್ಧಿಕ ಮಟ್ಟ. ಹಾಗಾಗಿ ಯಾಕೆಂದರೆ ನಮ್ಮ ಒಂದು 600 ರೂಪಾಯಿಗೆ ಬರುವಂಥವ್ರು ಬೇಕಾಗಿತ್ತು. ಹಾಗಾಗಿ ನಾವು 600 ರೂಪಾಯಿಗೆ ಒಬ್ಬರು ಟೀಚರ್ನ ತೊಗೊಂಡಿದ್ವಿ. ಆವಾಗ ಅದು ಸರ್ ಮನೆ ಸುತ್ತಿ ಮಾಡಿ ಎಲ್ಲ ಅಡ್ಮಿಷನ್ ಮಾಡಿಕೊಂಡು ಆವಾಗ LKG ಮಕ್ಕಳು, ಅದೇ ಆ ಏಜ್ ಮಕ್ಕಳು, ಅಂಡರ್ ಏಜ್, ನಮ್ಮ ಸ್ಕೂಲ್ ಎಜುಕೇಷನ್ಗೆ ಅಂಡರ್ ಏಜ್ ಮಕ್ಕಳು, ಈ ಮಕ್ಕಳು ಎಲ್ಲ ಸೇರಿಸಿ ಒಂದು 70, 80, 100ವರೆಗೂ ಆಗಿತ್ತು ಸರ್ ಮಕ್ಕಳು. ತುಂಬ ಚೆನ್ನಾಗಿ ನಡೀತು ಎಲ್ಲ. ಆಮೇಲೆ ಅವ್ರದ್ದು ಟೀಚರ್ಸ್ ಪರ್ಮನೆಂಟ್ ಹ್ಯಾಂಡ್ಸ್ ಬಂದಮೇಲೂ ಯಾವ ಥರ ಪೇರೆಂಟ್ಸ್ ಬರ್ತಾಯಿದ್ರು ಅಂದರೆ, ಹಾಯ್ ಕನ್ನಡ ಮೇಡಮ್ ಅನ್ನೋರು. ಯಾಕೆ ನಾವು ಕಾಣಲ್ವ ನಿಮಗೆ, ಕೈಗೂ ಹಮೆ ದಿಕ್ತಾನೆ ಈ ಟೀಚರ್ಸು ಅಂತ ಅವ್ರು ತಮಾಷೆ ಮಾಡಿದ್ರು. ವಯಸ್ಸನೇ ಕನ್ನಡ ಮೇಡಮ್ ಹಾಯ್ ಕರ್ಕು ಅಂತ ಅವರೇ ಬರ್ತಾಯಿದ್ರು. ಆ ಥರ ಚೆನ್ನಾಗಿತ್ತು ಸರ್. ಆ ಮಕ್ಕಳುಗಳು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ತಾಯಿದ್ರು. ನಮ್ಮ ಹತ್ರ ಏನೋ ಬೇರೆ ಥರ ನಡವಳಿಕೆ ಇರ್ತಿಲ್ಲ. ಉರ್ದು ಟೀಚರ್ಸ್ ಆಗಲಿ, ಅವ್ರುಗಳು ಪಬ್ಲಿಕ್ಸ್ ಆಗಲಿ ಎಲ್ಲ ಚೆನ್ನಾಗೇ ನಡ್ಕೊಳ್ತಾಯಿದ್ರು. ಸುತ್ತಮುತ್ತ ಮಾತಾಡೋದೆಲ್ಲ ಕನ್ನಡ ಇರ್ತಾ ಇರಲಿಲ್ಲ, ಬರೀ ಉರ್ದು ಮಾತಾಡ್ತಾರೆ ಅಂದರೆ ಸ್ವಲ್ಪ ಕನ್ನಡ ಲ್ಯಾಂಗ್ವೇಜ್ ಅವ್ರಿಗೆ ಕಷ್ಟ ಆಗ್ತಿತ್ತು. ಹಾಗೆ ನಾವು ಸ್ವಲ್ಪ ಉರ್ದು ಜೊತೆಗೆ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಮಾತಾಡ್ಕೊಂಡು ಒಂದು ಸರಿ ಅಂತೂ ಒಂದು ಹಸಿರು ಅಂತ ಏನು ಒಂದು ಕಲರ್ ತೋರಿಸಿ ಅದನ್ನು ಕಲಿಸ್ಬೇಕು ಅಂದರೆ, ಆ ವರ್ಡ್ ಹೇಳ್ಕೊಡ್ಬೇಕು ಅಂದರೆ ನಾನು ಹರಿಯ, ಗ್ರೀನು ಅಂತೆಲ್ಲ, ಹಸಿರು ಬಣ್ಣ ಅಂತ ಹೇಳಿ ಎಲೆ ತರಿಸಿ ಆ ಥರ ಎಲ್ಲ ಕಲರ್ ಎಲ್ಲ ತೋರಿಸಿ ಇದಕ್ಕೆ ಉರ್ದುನಲ್ಲಿ ಏನಂತಾರೆ ಹಾಗೆ ಹೀಗೆ ಮಾಡಿ ಅದನ್ನು ಕನ್ವಿನ್ಸ್ ಮಾಡಬೇಕಾಯ್ತು. ಒಂಥರ ಅದನ್ನು ಅವ್ರಿಗೆ ಹೇಳ್ಕೊಡ್ಬೇಕಾದಾಗ ನಾನು ಅಷ್ಟು ಕಷ್ಟಪಟ್ಟೆ ಚಿಕ್ಕ ಮಕ್ಕಳಿಗೆ. ಆ ಥರ ಆವಾಗ ನನಗೆ ಆಟೋಮೆಟಿಕಲಿ ಬಂತು ಉರ್ದು. ನನ್ನ ಮಕ್ಕಳೇ ಹೊಲಿಗೆ ಮಾತಾಡೋ ಥರ ಆಯಿತು. ಸ್ವಲ್ಪ 1-2 ಅಲಿಫ್ ಬೇ ಅಂತಲೂ ಎಲ್ಲ ಕಲ್ತಿದ್ದೆ ಸ್ವಲ್ಪ ತಕ್ಕ ಮಟ್ಟಿಗೆ. ಚೆನ್ನಾಗಿತ್ತು ಸರ್. ನಾನು ಆರಾಮಾಗಿ ನನ್ನ ಒಂದು ಕನ್ನಡ ಇಂಗ್ಲೀಷ್ ತೊಗೊಳ್ತಾ ಇದ್ದೆ.
ನಿಯರ್ಲಿ 20 ಇಯರ್ಸ್ ನಾನು ಅಲ್ಲಿ ಇದ್ದೆ. ಚೆನ್ನಾಗಿ ನಡೆಸ್ಕೊಂಡ್ರು, ಎಲ್ಲ ಚೆನ್ನಾಗೂ ಇತ್ತು. ಸೊ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತಂದರೆ ನರ್ಸರಿ ಒಂದು ಹಾಂ ಸರ್ ಇರಲೇಬೇಕು. ಬೇಕು ಸರ್, ಜೊತೆಗೆ ಟೀಚರು ಬೇಕು ಸರ್. ಧೈರ್ಯವಾಗಿ ಈ ಟೀಚರ್ಸನ್ನೇ ಕೆಲವು ಮಕ್ಕಳನ್ನು ಬೆಳೆದ ಮಕ್ಕಳ ಜೊತೆಯಲ್ಲಿ ಅವ್ರನ್ನ ಕೂರಿಸೋ ಹಾಗೆ ಅಕ್ಕ ತಮ್ಮ ಆ ಥರ ಕೂಡಿಸ್ಕೊಳ್ಬೇಕಾಗತ್ತೆ ಸರ್. ಕೂಡಿಸ್ಕೊಂಡು ಸಾಕೊಂಡ್ರೆ 1 ವರ್ಷ ಆವಾಗ ಇದ್ರ ಜೊತೆಲಿ ಆಗತ್ತೆ. ಬಟ್ ಆ ಮಕ್ಕಳ ನೋಡ್ಕೊಳ್ಳೋಕ್ಕೆ ಅಂತಲೇ ಒಬ್ಬರು ಟೀಚರ್ ಅಂತ ಇದ್ದರೆ ಸರ್ ಅದು ತುಂಬ ಅನುಕೂಲ. ಯಾಕಂದ್ರೆ ಈ ಮಕ್ಳಿಗೆ ಡಿಸ್ಟರ್ಬು ಆಗಬಾರ್ದಲ್ಲ. ಈಗ ನಾನು ಪ್ರೈವೇಟಾಗಿ ತೊಗೊಂಡಿದ್ದೆ, ಆ ಥರ ಒಂದು ಯಾವುದೋ ಒಂದು ಕಾಂಟ್ರಾಕ್ಟ್ ಬೇಸಲ್ಲಿ ಈ ಥರ ಯಾರೋ ಒಬ್ಬರು ಟೀಚರು ಯಾರೋ ಒಬ್ರು ಹೆಲ್ಪ್ ಮಾಡಿನೋ ಹೇಗೋ ಅದಕ್ಕೆ ಅಂತ ಒಂದು ಕ್ಲಾಸ್ ಇದ್ಬಿಟ್ರೆ ಸರ್ ನೋಡ್ಕೊಳ್ಳೋಕ್ಕೆ, ಮಧ್ಯಾಹ್ನ ಮಲಗಿಸ್ಕೊಳ್ತಾರೆ. ಅದೇ ನಮಗೆ ಇಲ್ಲಿ ಆಗತ್ತೆ ಸರ್. ನರ್ಸರಿ ಶಾಲೆ ಖಾಸಗಿ ನರ್ಸರಿ ಶಾಲೆಗೆ ಸೇರಿದರೆ ಖಾಸಗಿ ಹಾಗೆ ಮುಂದಕ್ಕೆ ಅಲ್ಲಿಗೆ ಹೊಟ್ಟೋಗ್ಬಿಡ್ತಾರೆ. ಈಗಂತೂ 6 ವರ್ಷ ಮಾಡಿರೋದ್ರಿಂದ ಸರ್ ಮಕ್ಕಳು ನಮ್ಮ ಕೈ ಸಿಗೋದೇ ಕಷ್ಟ ಆಗತ್ತೆ. 6 ವರ್ಷದಲ್ಲಿ ಹೇಗೆ ಸರ್? ಇವಾಗ ನಾನು ಹೋದ ವರ್ಷ ಒಂದು 4 ಮಕ್ಕಳು ಕೂಡಿಸ್ಕೊಂಡಿದ್ದೆ. ಆ 4 ಮಕ್ಕಳು ದೇವ್ರ ದಯದಿಂದ ಅವ್ರು ಸದ್ಯ ಕೂಡಿಸ್ಕೊಂಡು ಕಾನ್ವೆಂಟಿಗೆ ಕರ್ಕೊಂಡು ಹೋಗಲಿಲ್ಲ. ಯಾಕೆಂದ್ರೆ ನಾವು ನಮ್ಮ ಒಂದು ಇದನ್ನೆಲ್ಲ ನೋಡಿ ಸ್ಕೂಲ್ ಹೇಗೆ ನಡೀತಾ ಇದೆ ಏನು ಮಿಸ್ ಹೇಗೆ ಎಲ್ಲ ನೋಡಿ ಅವರು ಪಾಪ ಇಲ್ಲೇ ಸೇರಿಸಿದ್ರು. ಜನರಿಗೆ ಸರ್ಕಾರಿ ಶಾಲೆಗಳು ಕೂಡ ಚೆನ್ನಾಗಿ ನಡೀತವೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಬರಬೇಕು ನಮ್ಮಲ್ಲಿದೆ ಸರ್. ಅದೇ ಸೇರಿಸ್ತಾರೆ ಸರ್. ಶಿಕ್ಷಕರ ಕೊರತೆ ಎಲ್ಲ ಕಡೆ ಸಾಮಾನ್ಯ ಸರ್. ನೀವು ಈ ಸಮಸ್ಯೆಯನ್ನ ಯಾವ ರೀತಿ ಎದುರಿಸಿದ್ರಿ? ಯಾಕೆಂದ್ರೆ ಏಕೋಪಾಧ್ಯಾಯ ಶಾಲೆಯಲ್ಲೂ ತಾವು ವರ್ಕ್ ಮಾಡಿದ್ದೀರಾ, ಬೇರೆಯಲ್ಲೂ ತಾವು ಹೇಳಿದ ಹಾಗೆ ಉರ್ದು ಶಾಲೆಯಲ್ಲಿ ನೀವೇ ಇನ್ಚಾರ್ಜ್ ಆಗಿ ಇರಬೇಕಾದಂಥ ಸಂದರ್ಭ ಬಂತು, ಬರಲಿಲ್ಲ, ಕೆಲವು ಕಾಲ ಹಾಗೆ ಇತ್ತು ಅಂತ. ಈ ಶಿಕ್ಷಕರ ಕೊರತೆ ಇದ್ದಾಗ ಹೇಗೆ? ಅದೇ ಸರ್, ನರ್ಸರಿಗೇನೋ ನಾವೇ ಅಪಾಯಿಂಟ್ ಮಾಡ್ಕೊಂಡ್ವಿ, ಹೇಗೋ ಆಯಿತು. ಬಟ್ ಇದಕ್ಕೆ ಡೆಪ್ಯುಟೇಷನ್ ಕೊಡ್ತಾಯಿದ್ರು. ಸರಿ, ನಾನು ಫುಲ್ ಟೈಮ್ ಇರ್ತಾಯಿದ್ದೆ. ಅವರು ಒಂದೊಂದು ಸರಿ ಇಲ್ಲಿ ಹಾಫ್ ಡೇ ಯಾಕೆಂದರೆ ಸ್ಟ್ರೆಂತ್ ಕಡಿಮೆ ಇದೆ ಅನ್ನೋ ಉದ್ದೇಶಕ್ಕೆ ಅವ್ರ ಸ್ಕೂಲು ನಡಿಬೇಕಲ್ಲ, ಹಾಗಾಗಿ 100 ಫೀಟ್ ರೋಡಿಂದ ಡೆಪ್ಯುಟೇಷನ್ ಕೊಡ್ತಾಯಿದ್ರು. ಆಮೇಲೆ ಯಾವಾಗ ಸ್ಟ್ರೆಂತ್ ಇದೆಲ್ಲ ಚೆನ್ನಾಗಾಯಿತು, ನೆಕ್ಸ್ಟ್ ಆಟೋಮೆಟಿಕಲಿ ಗೌರ್ಮೆಂಟಿಂದನೇ ಪರ್ಮನೆಂಟ್ ಟೀಚರ್ಸ್ ಬಂದರು. ಸೊ ನಾನು ಕನ್ನಡ ಟೀಚರಾಗಿ ಹಾಗೆ ಉಳ್ಕೊಂಡೆ. ಬಟ್ ಇಲ್ಲಿ ಸರ್ ಅದೇನೋ ಹೇಳಿದ್ನಲ್ಲ, ಇಲ್ಲೂ ಈ ಶಾಲೆನೂ ಸಹ ನಾನು ಬಂದಾಗ 7 ಮಕ್ಕಳಿತ್ತು ಸರ್. ಆಮೇಲೆ ಅದೇ ಟೈಮಲ್ಲಿ ನೆಕ್ಸ್ಟು ಒಂದು ಮಗುನ ರಜಕ್ಕೆ ಮೊದಲೇ ಒಂದನ್ನು ಅಡ್ಮಿಷನ್ ಮಾಡಿಕೊಂಡೆ. ಈಗಿನ ಶಾಲೆ ಈಗ ಹೊಸ ಇಟ್ಕೆಗೂಡು ಅಂತ ಸರ್, ಅದು LPS ಸರ್, ಗೌರ್ಮೆಂಟು LPS ಇಲ್ಲೇ ಸಿಲ್ಕ್ ಫ್ಯಾಕ್ಟ್ರಿ ಹತ್ರ ಇದೆ. ಹಾಂ ಸರ್, ಅಲ್ಲೂ ನಾನು ಬಂದಾಗ 2021 ಬಂದೆ. ಅದೇ ನಾನು ಪ್ರಮೋಷನ್ನು ರಿಜೆಕ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಯಾವಾಗಲೂ. ಅದೇ ಥರ ಅದನ್ನು ಬರ್ಕೊಡೋದು, ಇನ್ನೇನು ನಮಗೇನು ಪ್ಲೇಸ್ ಸಿಗುತ್ತಾ ಅಂತ ಹೇಳಿ ಚಿಕನ್ ಚಿತ್ರದಲ್ಲಿದ್ನಲ್ಲ, ನಮ್ಮ ಅದೇ ಮೊಮ್ಮಗ ಹುಟ್ಟಿದ್ದ 3ನೇ ದಿವಸ ಸರ್, 3ನೇ ದಿವಸಕ್ಕೆ ಬಂದು ರಿಜೆಕ್ಟ್ ಮಾಡೋದು ಅಂತ ಹೋದೆ. ನೋಡಿದೆ ನನ್ನ ಅದೃಷ್ಟಕ್ಕೆ ಲ್ಯಾಪ್ಟಾಪ್ ತೆಗೆದ ತಕ್ಷಣ ಇಲ್ಲಿ ಹತ್ತಿರ ಸ್ಕೂಲ್ ಸಿಕ್ತು, ವೇಕೆನ್ಸಿನ ತೋರಿಸ್ಬಿಡ್ತು. ಕನ್ನಡ ಪೋಸ್ಟು, ಕನ್ನಡ ಟೀಚರ್ ಅಂತ ಬರುತ್ತಲ್ಲ ಆ ಥರ, ಲ್ಯಾಂಗ್ವೇಜ್ ಟೀಚರ್ ಅಂತ. ಸೊ ನಾನು ಅದನ್ನು ತೊಗೊಂಡೆ. ಬಂದಾಗ 7 ಮಕ್ಕಳಿತ್ತು ಸರ್. ಆಮೇಲೆ ನೋಡಿದ್ರೆ ಶಿಕ್ಷಕರು ಸರ್ ಆವಾಗ 2 ಕೊಟ್ಟರು. ಯಾಕೆಂದರೆ ಅದು ಹಿಂದ್ಲು ವರ್ಷದ್ದು 14 ಮಕ್ಕಳ ಬೇಸಲ್ಲಿ 12+ ಇದ್ದರೆ 2 ಟೀಚರ್ ಕೊಡಬೇಕು ಅಂತ ಹೇಳಿ. ಸೊ ನಾನೊಂದು ತೊಗೊಂಡೆ. ನಾನಾದಮೇಲೆ ಒಂದು ಸೈನ್ಸ್ ಮ್ಯಾಥ್ಸ್ ಪೋಸ್ಟ್ ಅಂತ ಇದೆ, ಅದರಲ್ಲಿ ಇನ್ನೊಬ್ಬರು ಮೇಡಮ್ ತೊಗೊಂಡ್ರು. ಹಾಗಾಗಿ ನೆಕ್ಸ್ಟು 2 ನಡೆಸ್ತಾ ಇದ್ವಿ. ಆಮೇಲೆ ಅದೇ ಅವರು ರಿಟೈರ್ಡ್ ಆಗಿಬಿಟ್ರು ಜುಲೈನಲ್ಲಿ. ನಾನು August 1 ಮತ್ತೆ ನಾನು ಚಾರ್ಜ್ ತೊಗೊಂಡೆ. ಅಂದರೆ ಇನ್ನೊಬ್ಬರು ಇದ್ದರು ಸರ್, ಅವರು ಟೀಚರ್ ಒಬ್ಬರಿದ್ದರು. ಅವರು ಅಶೋಕ್ಪುರಂ ಸ್ಕೂಲ್ ಮುಚ್ಚಿತ್ತು, ಹಾಗಾಗಿ ಇಲ್ಲಿದ್ದವ್ರು 2 ವಾಲಂಟಿಯರ್ ತೊಗೊಂಡ್ಬಿಟ್ಟಿದ್ರು ಆಲ್ರೆಡಿ, ಅದಕ್ಕೆ ನಮಗೆ ವೇಕೆನ್ಸಿ ಆಗಿದ್ದು. ಹಾಗಾಗಿ ಅವರು ಅಲ್ಲೇ ಇದ್ದರು, ಅವ್ರು ನನಗೆ ಕಂಟಿನ್ಯೂಷನಾಗಿ ಜೊತೆ ಸಿಕ್ಕಿದ್ರು. ಅದಾದಮೇಲೆ ಅವರು ಇವಾಗ ಅಲ್ಲಿ ಶಿಫ್ಟ್ ಆಗಿ ಇನ್ನೊಂದು ಇಟ್ಕೆಗೂಡು ಸ್ಕೂಲ್ ಇದೆ ನಜರ್ಬಾದಲ್ಲಿ, ಅಲ್ಲಿ ತೊಗೊಂಡ್ರು ಅವರು. ಸೊ ಇವಾಗ ಒಬ್ಬರು ಡೆಪ್ಯುಟೇಷನ್ ಹ್ಯಾಂಡ್ ಕೊಟ್ಟಿದ್ದಾರೆ ನನಗೆ, ಮಹಾರಾಣಿ CNTMS ಇಂದ. ಅವರು ಜೊತೆಗಿದ್ದಾರೆ ಸರ್ ಈಗ. ಮತ್ತು ಅಡುಗೆಯವರಿದ್ದಾರಲ್ಲ, ಅವರು ಹೆಲ್ಪ್ ಎಲ್ಲ ತೊಗೊಂಡು ಅವರು ನನಗೆ ಫುಲ್ ಟೈಮ್ ಇರ್ತಾರೆ. ಹಾಗಾಗಿ ಬಿಸಿ ಊಟದ್ದು, ಹಾಗಾಗಿ ಅವ್ರ ಹೆಲ್ಪ್ ತೊಗೊಂಡು ನಾನು ಎಲ್ಲ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಆ 4 ಮಕ್ಕಳನ್ನ ನಾವು ಉಳಿಸ್ಕೊಂಡಿದ್ದಕ್ಕೆ ಸರ್ ಈಗ ನನಗೆ 1ನೇ ಕ್ಲಾಸ್ಗೆ ಆ 4 ಮಕ್ಕಳನ್ನು ಸಿಕ್ಕಿದ್ರು ಫುಲ್ಲು. ಈಗ 2 ಮಕ್ಕಳು ಕೂಡಿಸ್ಕೊಂಡಿದ್ದೀನಿ. ಈಗ ಸರ್ ನನಗೆ ಒಟ್ಟು 26 ಮಕ್ಕಳಿದ್ದಾರೆ ಸರ್. ಈಗ 4 ಮಕ್ಕಳು ಅಡ್ಮಿಷನ್ ಮಾಡ್ಕೊಂಡ್ವಿ. ಆವಾಗಲೇ ಅವ್ರು ರಿಟೈರ್ಡ್ ಆದ ತಕ್ಷಣ ಆಂಧ್ರ ಮಗು ಒಂದು TC ಇದೆಲ್ಲ ಪ್ರಾಬ್ಲಮ್ ಅಂತ ಅಡ್ಮಿಷನ್ ಮಾಡ್ಕೊಂಡಿರಲಿಲ್ಲ. ನಾನು ಅಲ್ಲಿವರೆಗೆ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ರು. August 1 ಮಗುನ ಅದನ್ನ ಅಡ್ಮಿಷನ್ ಮಾಡಿಕೊಂಡೆ. ಅದಾದಮೇಲೆ ಇನ್ನೂ 9 ವರ್ಷದೊಂದು ಮಗು ಅಡ್ಮಿಷನ್ ಆಗಿರಲಿಲ್ಲ, ಕಿಡ್ನಿ ಪ್ರಾಬ್ಲಮ್ ಇತ್ತು ಆ ಮಗುಗೆ. ಆ ಮಗುನ ಮನೆ ಹತ್ರ ಹೋಗಿ ನಾನು ಮಡಿಗರು ಹೋಗಿ ಆ ಮಗುನ ಕನ್ವಿನ್ಸ್ ಮಾಡಿ ಅವ್ರ ಮನೆ ಕಡೆ ಸ್ವಲ್ಪ ಸಿಕ್ಕಾಬಟ್ಟೆ ಅವರು ಸೋಷಿಯಲ್ ಎಕನಾಮಿಕಲಿ
ಪ್ರಾಬ್ಲಮ್ ಇರೋರು. ಆ್ಯಕ್ಚುಲಿ ಅವರ ಅಪ್ಪನೂ ಡಿಪ್ರೆಷನ್ಗೆ ಹೋಗಿ ಏನೋ ಸ್ವಲ್ಪ ಅವ್ರಿಗೂ ಮೆಂಟಲಿ ಪ್ರಾಬ್ಲಮ್ ಆಗೋಗಿತ್ತು. ಅಮ್ಮನೂ ಸ್ವಲ್ಪ ಹಾಗೆ ಆಗಿಬಿಟ್ಟಿದ್ದಾರೆ. ಮನೆ ಕಡೆ ಪರಿಸ್ಥಿತಿ ಏನೂ ಚೆನ್ನಾಗಿಲ್ಲ ಸರ್. ಅಲ್ಲಿ ಒಬ್ಬರು ಪೊಲೀಸ್ ಇದ್ದಾರೆ, ಅವ್ರ ಹೆಲ್ಪ್ ತೊಗೊಳ್ತೀನಿ ನಾನು ಯಾವಾಗಲೂ ಅವನ ವಿಚಾರಕ್ಕೆ. ಹಾಗಾಗಿ ಅವನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದೆ. ಪಾಪ ಈಗ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. ಆಂಧ್ರ ಮಗುನೂ ಅಷ್ಟೇ ಚೆನ್ನಾಗಿ ಓದ್ತಾನೆ. ಇವಾಗ 5th ಪಾಸ್ ಆಯಿತು. ನೆನ್ನೆ ಎಲ್ಲ ಅವನಿಗೆ ಬೀಳ್ಕೊಡುಗೆ ಸಮಾರಂಭ, ಸರಸ್ವತಿ ಪೂಜೆ ಎಲ್ಲ ಇಟ್ಕೊಂಡಿದ್ವಿ. 4 ಮಕ್ಕಳು ಹೊರಟೋಗ್ತಾರೆ ಇವಾಗ, ಅದೊಂದು ಬೇಜಾರು. ಅದರಲ್ಲಿ ಇನ್ನೊಂದು ಸೆಂಟ್ ಥಾಮಸಲ್ಲಿ ಒಂದು ಓದ್ತಾಯಿತ್ತು ಮಗು, ಅದನ್ನು ಏನೂ ಚೆನ್ನಾಗಿ ಓದ್ತಾಯಿಲ್ಲ, ಏನೂ ಬರ್ತಿರಲಿಲ್ಲ. 4ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಕೊಂಡೆ. ABCD 1, 2ರಿಂದ ಹಿಡಿದು ಅವನಿಗೆ ಇವಾಗ 20ವರೆಗೂ ಮಗ್ಗಿ ಬರೋ ಥರ ಆಗಿದೆ. ಅವನು ಬಚ್ಚಮನೆಲ್ಲೇ ಓದ್ಕೊಂಡ್ಬಿಡ್ತಾ ಇದ್ದ, ಹೋಗಿ ಬಿಡದೆ ಕರ್ಕೊಂಡು ಬಂದು. ಇವಾಗ ಯಾವ ಥರ ಆಗಿದ್ದಾನೆ ಅಂದರೆ ಅಷ್ಟು ಚೆನ್ನಾಗಿ ಅವ್ನು ಬದುಕೋದು ಕಲ್ತ್ಬಿಟ್ಟ ಸರ್, ಅಷ್ಟು ಹೇಳಬಲ್ಲೆ. ತುಂಬ ಚೆನ್ನಾಗಿದ್ದಾನೆ ಈಗ ಆ ಹುಡುಗನು. ಮೆಂಟಲಿ ಸ್ವಲ್ಪ ರಿಟಾರ್ಡೇಷನ್ ಇರುವಂಥ ಮಕ್ಕಳನ್ನು ನೀವು ಸೇರಿಸ್ಕೊಂಡು ಗೌರ್ಮೆಂಟ್ ಸ್ಕೂಲ್ ಅಡ್ಮಿಷನ್ ಮಾಡ್ಕೊಳ್ಳೇಬೇಕಲ್ಲ ಸರ್, ಅದು ರೂಲ್ಸ್ ಇದೆ ಅಲ್ವಾ. ಅವ್ರಿಗೆ ಸ್ಯಾಟ್ಸ್ ನಂಬರು ಏನಾದ್ರು ಬೆನಿಫಿಟ್ಸ್ ಎಲ್ಲ ಕೊಡಿಸ್ಬೇಕಲ್ವ. ನಾನು ಅವರು ಸದಾ ಥೆರಪಿ ಅದು ಇದು ಹೋಗೋದ್ರಿಂದ ಈ ಮೊಟ್ಟೆಗೆ, ಹಾಲಿಗೆ ಮತ್ತು ಬಿಸಿ ಊಟಕ್ಕೆ ಅವ್ರಿಗೆ ಯಾವುದಕ್ಕೂ ಕ್ಲೈಮ್ ಮಾಡಲ್ಲ ಸರ್. ಏಕೆಂದರೆ ಅವ್ರು ಇನ್ ಟೈಮಲ್ಲಿ ಸಿಗೋದಿಲ್ಲ. ಹಾಗಾಗಿ ಅವ್ರು ಬರ್ತಾರೆ, ಅಟೆಂಡೆನ್ಸ್ಗೋಸ್ಕರ ಬರ್ತಾರೆ. ಗೌರ್ಮೆಂಟ್ ಏನಿದೆ ಯೂನಿಫಾರ್ಮು, ಶೂಸ್ ಮಾತ್ರ ಕೊಡಿಸ್ತೀನಿ. ಇನ್ನು ಬಾಕಿದೆಲ್ಲ ಡೋನರ್ಸ್ ಯಾರು ಕೊಟ್ಟದನ್ನ ಅವ್ರು ಬೇಕು ಅಂದರೆ ಅದು ಕೊಡಿಸ್ತೀನಿ ಸರ್, ಇಲ್ಲ ಅಂದರೆ ಇಲ್ಲ, ಅವಶ್ಯಕತೆ ಇರೋರಿಗೆ ಮಾತ್ರ. ಬಾಕಿಯವ್ರಿಗೆ ಈಗ ಏನು ಚೆನ್ನಾಗಿರೋ ಮಕ್ಕಳೇ 16 ಇದ್ದಾರಲ್ಲ, ಅವ್ರಿಗೆಲ್ಲ ಬಂದು ನೋಡಿ ಅವರು ಎಷ್ಟು ಜನ ತಲೆ ಎಣಿಸಿ ಕೊಡ್ತಾರೆ, ಅವಾಗ ಅಷ್ಟೇ ಜನಕ್ಕೆ ಕೊಡಿಸ್ತೀನಿ. ಎಕ್ಸ್ಟ್ರಾ ಜಾಸ್ತಿ ಕೊಟ್ಟರೆ, ಈಗ ಸ್ವೆಟ್ರು ಇವೆಲ್ಲ ಒಬ್ಬರು ಜಾಸ್ತಿ ತಂದು ಕೊಟ್ಟಿದ್ದರು, 26 ಮಕ್ಳಿಗೂ ಕೊಟ್ಟಿದ್ದರು. ಅದನ್ನು ಎಲ್ಲರಿಗೂ ಕೇಳಿ ತರಿಸ್ಕೊಟ್ಟೆ, ಕೊಡಿಸ್ದೆ ಅವ್ರಿಗೆ. ಆ ಥರ ಯಾರು ಹೇಗೆ ಕೊಡ್ತಾರೆ ಆ ಥರ. ಬಟ್ ಈ ಬಿಸಿ ಊಟದ ಮೊಟ್ಟೆ ಇವೆಲ್ಲ ಅವ್ರು ಸಿಗೋದಿಲ್ಲ, ನಾನು ತೊಗೊಂಡು ಯಾಕೆ ಸುಮ್ಮನೆ ಅದೆಲ್ಲ ಹಿಂಸೆ, ಹಾಳಾಗುತ್ತೆ, ವೇಸ್ಟು, ನ್ಯಾಷನಲ್ ವೇಸ್ಟು. ಹಾಗಾಗಿ ನಾನು ಅದಕ್ಕೆ ಯಾವುದಕ್ಕೂ ನಾನು ಬರೆಯೋಕ್ಕೂ ಹೋಗಲ್ಲ. ಅವರು ಆಟೋಮೆಟಿಕಾಗಿ ದುಡ್ಡು ಹಾಕಿರ್ತಾರೆ, ಸ್ಟ್ರೆಂತ್ ಪ್ರಕಾರ ಎಷ್ಟು ಹಾಕ್ತಾರೆ ಅದು ಅಲ್ಲಿ ಅಕೌಂಟಲ್ಲಿ ಇರುತ್ತೆ. ನಮ್ಮ ಲೆಕ್ಕದ ಪ್ರಕಾರ ನಾನು ಎಷ್ಟು ಅಟೆಂಡೆನ್ಸ್ ಇರುತ್ತೆ ಅದರ ಪ್ರಕಾರ ಬರೆದು ಅಷ್ಟನ್ನು ತಿಂಗಳಿಗೊಂದು ಸಾರಿ ನಾನು ಅದನ್ನು ಡ್ರಾ ಮಾಡ್ಕೊಳ್ತೀನಿ. ಈಗ ತಾವು ಜನಪ್ರಿಯ ಜನಮೆಚ್ಚಿದ ಶಿಕ್ಷಕಿ ಅಂತ ಹೇಳಿದ್ರಿ, ಅದೇ ತರಹ ಬೇರೆ? ಹಾಂ ಸರ್, ನನಗೆ ಸಾಕಷ್ಟು ಸನ್ಮಾನಗಳಾಗಿದೆ. ನಾನು ಗೌರ್ಮೆಂಟಿಗೆ ಸೇರಿದ್ದು DLRCನಲ್ಲಿ 89 ನವಂಬರ್ 30th ಹೋದೆ. ಬಟ್ ಸರ್ ಅಲ್ಲಿದ್ದವರು OBB ಸ್ಕೀಮ್, ಅದು ಸಿಂಗಲ್ ಟೀಚರ್ ಇದ್ದರು ಸರ್, ಅವ್ರು ರಜೆ ಹಾಕಿಬಿಟ್ಟಿದ್ರು ಮಧ್ಯಾಹ್ನ. ಹಾಗಾಗಿ ನಾನು ಅಲ್ಲೇ ನಮ್ಮ ಒಂದು ರಿಲೇಷನ್ ಮನೇಲಿ ಅವತ್ತು ಉಳ್ಕೋಬೇಕಾಯ್ತು. ಥರ್ಸ್ಡೇ ಅವತ್ತು, ಫ್ರೈಡೇ ಹೋಗಿ ರಿಪೋರ್ಟ್ ಮಾಡಿಕೊಂಡೆ. ಅದರಿಂದ ಅದು December 1 ಆಯಿತು. ಆಫೀಸಲ್ಲಿ 30th ಆಗಿತ್ತು. ಅದಾದಮೇಲೆ 89 ಡಿಸೆಂಬರು. ನೆಕ್ಸ್ಟು 90 ಇಲ್ಲ, 91ಗೆ ಸರ್ ಶಿಕ್ಷಕ ದಿನಾಚರಣೆಗೆ ಹಿಂದೆ ದಿವಸ ನನಗೆ ಆರ್ಡ್ರ್ ಬಂತು. ಪೋಸ್ಟ್ ತಾನೇ ಹಿಂದೆಲ್ಲ ಯಾರೋ ತಂದು ಕೊಡ್ತಾಯಿದ್ರು, ಮೇಷ್ಟೊಬ್ಬರು ತಂದು ಕೊಟ್ಟರು. ನಾನು ಹೊರಗಡೆ ಇದ್ದೆ, ನಮ್ಮ ಓನರ್ ಜೊತೆಲಿ ಮಾತಾಡ್ತಾಯಿದ್ದೆ. ತಂದು ಕೊಟ್ಟ ತಕ್ಷಣ ಇನ್ನೇನು ಕೆಲಸ ಕೊಟ್ಟಿದ್ದಾರೆ, ಇನ್ನೆಲ್ಲಿಗೆ ಡೆಪ್ಯುಟೇಷನ್ ಮಾಡಿದ್ರಪ್ಪ. ನಾನು ಹೋದ ತಕ್ಷಣ ಸಿಂಗಲ್ ಟೀಚರ್ ಹಾಕಿಬಿಟ್ರಲ್ಲ. 3 ತಿಂಗಳಿದ್ದೆ ನಾನು. ಡಿಸೆಂಬರಿಂದ ಏಪ್ರಿಲ್ವರೆಗಿದೆ, ರಜಾ ಬಂತು. ಮತ್ತು ಹೋದರೆ ಆಗಲೇ ಸೆನ್ಸಸ್ಸು, ನೆಕ್ಸ್ಟ್ ಅಲ್ಲೇ ಒಡ್ಡಹಳ್ಳಿ ಡೆಪ್ಯುಟೇಷನ್ ಅಂತ ಹೇಳಿದರು. ಎಂಥ ಗಟಾನ್ಗಟಿ ಮೀಸೆ ಇರೋ ಮೇಷ್ಟೆಲ್ಲ ಬಂದರು, ಬಗ್ಸೋಕ್ಕಾಗಲಿಲ್ಲ. ಇನ್ನು ಈ ಹುಡುಗಿ ಬಂದು ಬಗ್ಸೋದ ಅನ್ನೋರು. ನಾನು ತುಂಬ ಇನ್ನೂ ಅವಾಗ ಚಿಕ್ಕೋಳೆ, 21 ಇಯರ್ಸ್ಗೆ ಕೆಲಸ ಸಿಕ್ಕಿತ್ತು. ಇನ್ನೂ ಸ್ವಲ್ಪ ಚಿಕ್ಕೋಳು ಹಾಗೆ ಕಾಣಿಸ್ತಾ ಇದ್ದೆ ನಾನು. ಹಾಗಾಗಿ ಹಾಗಂತ ಇದ್ದರು ಅಂಥವ್ರು. ನಾನು 3 ವರ್ಷ ಆದಮೇಲೆ ಮದುವೆ ಆದಾಗಲೇ ನಾನು ಅಪ್ಲೈ ಮಾಡಿದೆ. ಅದು JD ಲೆವೆಲಲ್ಲಿ ಆಗಬೇಕು, ಇಂಟರ್ ಡಿಸ್ಟ್ರಿಕ್ಟು. ಬ್ಯಾಂಗ್ಳೂರಲ್ಲೆಲ್ಲ ಮಿನಿಟೆಲ್ಲ ಹಾಕಿಸಿ ನಮ್ಮನವರೆಲ್ಲ ಮಾಡಿಸ್ಕೊಂಡು ಬಂದರೆ, ಇಲ್ಲಿ ಮಂಡ್ಯಕ್ಕೆ ಬಂದು ಅಷ್ಟೆಲ್ಲ ಪ್ರಾಬ್ಲಮ್ ಇರೋರು ಸರ್, ಪಾಪ ಎಲ್ಲ ಬಸ್ ಚಾರ್ಜ್ ಹಾಕ್ಕೊಂಡು ಬಂದು ಎಲ್ಲ DD ಆಫೀಸಲ್ಲಿ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ. ಆಮೇಲೆ ಮತ್ತೆ ನಾನು ನೆಕ್ಸ್ಟ್ ಇಯರೇ ಕೇಳಿಕೊಂಡೆ, ಇನ್ನು ಮತ್ತೆ ನನಗೆ ಕಷ್ಟ ಆಗುತ್ತೆ ಮಗುನೆಲ್ಲ ಕರ್ಕೊಂಡು ಬಂದು. ನೆಕ್ಸ್ಟು ಆ ಟೈಮಲ್ಲಿ ನಂಗೆ ತುಂಬ ಕಷ್ಟ ಆಗುತ್ತೆ. ಸೊ ನನಗೆ ಇಷ್ಟು 80 ಕಿಲೋಮೀಟರ್ಸ್ ಎಲ್ಲ ಕರ್ಕೊಂಬರ್ಲಿಕ್ಕೆ ಆಗಲ್ಲ, ಮಗುನೆಲ್ಲ ಪ್ರೆಗ್ನೆನ್ಸಿ ಪೀರಿಯಡ್ ಇದೆ ಅಂತ ಹೇಳಿ ಹೆಂಗಸ್ರೆಲ್ಲ ಗಂಡ ಹೆಂಡ್ತಿರು ಮಾತಾಡ್ಕೊಂಡು ಎಲ್ಲ ಕೊನೆಯಲ್ಲಿ ಕನ್ವಿನ್ಸ್ ಆಗಿ ನನ್ನ ನೆಕ್ಸ್ಟ್ ಇಯರ್ ಬಿಟ್ಕೊಟ್ರು. ಬಂದ ತಕ್ಷಣ ಆಮೇಲೆ ಇವ್ರದ್ದು ಸ್ಕೂಲಿಗೆ ಬಂದೆ. ಹೀಗೆ 91ಗೆ ಸರ್ ಅಲ್ಲಿ LPS ಇಂದ ಒಬ್ಬರನ್ನ, ಮತ್ತು ನಾನು, ಮತ್ತು HPS ಇಂದ GT ಗೋಪಾಲ್ ಅಂತ ಏನೋ ಇತ್ತು ಸರ್, ಒಂದು ಜ್ಞಾಪನ ಪತ್ರ ಅಂದ್ಬಿಟ್ಟು ಕಳಿಸಿದ್ರು. ಅದರಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯಲ್ಲಿ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸುವ ಬಗ್ಗೆ ಅಂತ ಇತ್ತು ಸರ್. ಅಲ್ಲಿಗೆ ನನಗೆ ಅವೆಲ್ಲ ಓಡಾಡಿದ್ದೆಲ್ಲ ಅಷ್ಟು ಗೊತ್ತಿಲ್ಲ, ಚಿಕ್ಕವಳ ಥರನೇ ಬೆಳೆದಿದ್ದೆ ಅದೇ ರೀತಿ ಸರ್. ಅಲ್ಲೇ ನಾನಿದ್ನಲ್ಲ, ಆ ಮನೇಲಿ ಒಂದು 6ನೇ ಕ್ಲಾಸ್ ಮಗು ಇತ್ತು, ಅವಳನ್ನ ಕರ್ಕೊಂಡು ಜೊತೆಯಲ್ಲಿ ಮಂಡ್ಯಕ್ಕೆ ಹೋದೆ. ಅಲ್ಲಿ ಒಂದು ಯಾವುದೋ ಕಾನ್ವೆಂಟು, ಮರ್ತಿದ್ದೀನಿ ಹೆಸರು ಎಲ್ಲ, ಏನೂ ಇಲ್ಲ ಅದರದ್ದು ಪ್ರೂಫ್. ಅದೊಂದು ಬಿಟ್ಟರೆ ನೋಟಿಸ್, ಅದೊಂದು ಮಾತ್ರ ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ ಜ್ಞಾಪನ ಪತ್ರನ. ಆಮೇಲೆ ಅಲ್ಲಿ ಸನ್ಮಾನ ಮಾಡಿದ್ರು. ಒಂದು ಶಾಲು ಮತ್ತು ಹಾರ, ಹಣ್ಣುಗಳು, ಒಂದು ಕನಕದಾಸದೊಂದು
ಬುಕ್ಕು ಇದೆಲ್ಲ ಕೊಟ್ಟರು. ಬಟ್ ನನಗೆ ಸರ್ಟಿಫಿಕೇಟ್ ಎಲ್ಲ ತೊಗೊಳ್ಬೇಕಂತ ಗೊತ್ತಾಗಲಿಲ್ಲ, ಸರ್ಟಿಫಿಕೇಟ್ ಸಿಗಲಿಲ್ಲ ನನಗೆ. ಆಮೇಲೆ ಅದು ಹಾಗೆ ಮರ್ತೋಯ್ತು. ಹೇಗೆ ಆಯ್ಕೆ ಮಾಡ್ತಾರೆ? ನನಗೆ ಗೊತ್ತೇ ಇಲ್ಲ. ಹಿಂದಿನ ದಿವಸ ನನಗೆ ಆರ್ಡ್ರ್ ಬಂದಾಗಲೇ ನಂಗೆ ಗೊತ್ತಕ್ಕೆ ನಾನು ಅಪ್ಲೈಯೇ ಮಾಡಿರಲಿಲ್ಲ. ಹಿಂದೆ ಎಲ್ಲ ಆ ಸಿಸ್ಟಮ್ ಇತ್ತು ಸರ್, ದಟ್ಸ್ ಗುಡ್ ಅಂತ ನನ್ನ ಅಭಿಪ್ರಾಯ. ಬಟ್ ಈಗ ಒಂದು ಮಾನದಂಡ ಮಾಡಿಬಿಟ್ಟಿದ್ದಾರಂತೆ, ಯಾಕೆಂದರೆ ಪಾರ್ಶಿಯಾಲಿಟಿ ಆಗುತ್ತೆ ಅದು ಇದು ಅಂತ ಹೇಳಿ ಅಪ್ಲೈ ಮಾಡಬೇಕಂತೆ ಸರ್. ಅದನ್ನು ಅದಕ್ಕೆ ಒಂದು ಫಾರ್ಮೇಟ್ ಬಿಟ್ಟಿರ್ತಾರೆ, ಏನೇನು ಸಾಧನೆ ಮಾಡಿದ್ದಾರೆ ಏನೇನು ಅಂತೆಲ್ಲ ಒಂದು ಫಾರ್ಮೇಟ್ ಬಿಟ್ಟಿರ್ತಾರೆ. ಅದನ್ನೆಲ್ಲ ಫಿಲಪ್ ಮಾಡಿ ಕೊಡಬೇಕು. ಆಮೇಲೆ ವಿಸಿಟ್ ಹಾಕ್ತಾರೆ ಸರ್ ಆಫೀಸಿಂದ. ನಮ್ಮಲ್ಲಿ ಫಸ್ಟು ಇಲ್ಲಿ ಬ್ಲಾಕ್ ಲೆವೆಲಲ್ಲೇ ಆಗುತ್ತೆ, BOS ಲೆವೆಲಲ್ಲಿ ಅವ್ರ ಆಫೀಸಿಂದೆಲ್ಲ ಕಳಿಸ್ತಾರೆ. ಇಬ್ಬರು ಇನ್ಸ್ಪೆಕ್ಟ್ರ್ ಬಂದಿದ್ದರು ನನಗೆ, ಇಬ್ಬರು ವಿಸಿಟ್ ಮಾಡಿ ಹೋದರು. ಮಕ್ಕಳನ್ನೆಲ್ಲ ಓದಿಸಿದ್ರು, ಸ್ಕೂಲ್ ವಾತಾವರಣ ನೋಡಿದ್ರು, ಹೇಗಿಟ್ಟಿದ್ದಾರೆ, ನಿರ್ವಹಣೆ ಹೇಗೆ, ಎಲ್ಲ ಮಕ್ಕಳ ಲೆವೆಲ್ ಹೇಗಿದೆ, ಏನು ಸ್ಟ್ರೆಂತ್ ಎಲ್ಲ ನೋಡಿದ್ರು. ಎಲ್ಲ ಸ್ಟ್ರೆಂತ್ ಜಾಸ್ತಿ ಆಗೋದು ಕೂಡ ಒಂದು ಹೌದು ಸರ್ ಮಾನದಂಡ ಆಗುತ್ತೆ. ಅದು ಮಕ್ಕಳು ಹೇಗಿದ್ದಾರೆ, ಏನು ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ದಾರೆ, ಪ್ರತಿಯೊಂದು ನೋಡಿದ್ರೆ ಸರ್ ತುಂಬ ಚೆನ್ನಾಗಿ ಎಲ್ಲ ನೋಡಿ ಒಳ್ಳೆ ರಿಪೋರ್ಟ್ ಹಾಕ್ಕೊಂಡೇ ಹೋದರು ಅವರು. ಅದಾದಮೇಲೆ ನೆಕ್ಸ್ಟು ಅಲ್ಲಿ ಒಂದು ಕಮಿಟಿ ಇರುತ್ತೆ ಸರ್, BO BRC ಮತ್ತು ಯೂನಿಯನ್ ಲೀಡರು ಅಧ್ಯಕ್ಷರಿರ್ತಾರಲ್ಲ ಅವರು, ಅವ್ರದ್ದೆಲ್ಲ ಏನೋ ಒಂದು ಕಮಿಟಿ ಇರುತ್ತೆ, ಅದರಲ್ಲೂ ಡಿಸೈಡ್ ಮಾಡ್ತಾರೆ. LPS ಒಂದು, HPS ಇಂದ ಒಂದು, ಮತ್ತು ಹೈಸ್ಕೂಲಿಂದ ಒಂದು ಕೊಡ್ತಾರೆ ನಮ್ಮ ಬ್ಲ್ಯಾಕ್ ಲೆವೆಲಲ್ಲಿ. ಅದಾದಮೇಲೆ ಸರ್ ಡಯಟ್ ಇದೆಯಲ್ಲ ನಮ್ಮಲ್ಲಿ, ಅಲ್ಲಿ ಡಯಟ್ ಲೆಕ್ಚರಿಂದ ಒಂದು ದಿವಸ ಅವರಿಗೆಲ್ಲರೂ ಸರ್ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಾರೆ. ಅಲ್ಲಿ ಬಂದು ಅವರು ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ನಾನು ಏನು ಮಾಡಿದ್ದೀನಿ ಇದನ್ನೆಲ್ಲ ನೋಡಿ ಎಲ್ಲ ಅವರು ಎಲ್ಲ ಒಂದು ರಿಪೋರ್ಟ್ ತೊಗೊಂಡು ಹೋದರು. ಆ್ಯಕ್ಚುಲಿ ನಾನು ಮೇಡಮ್ನ ಕೇಳಿದೆ, ಮೇಡಮ್ ನನಗೆ ಆ ರಿಪೋರ್ಟ್ ಏನಾದ್ರು ಸಿಗುತ್ತಾ ಅಂತ. ಇಲ್ಲ ಮೇಡಮ್ ಕಾನ್ಫಿಡೆನ್ಷಿಯಲ್ ಅಂದರು. ಇರಲಿ ಮೇಡಮ್ ಪರವಾಗಿಲ್ಲ, ಏನೋ ತಿದ್ಕೊಳ್ಳೋಕೆ ಅವಕಾಶ ಇದ್ದರೆ ನೋಡೋಣ ಅಂತ ಅಂದ್ಕೊಂಡೆ ನಾನು ಅಂತ ಅಂದೆ. ಅದಕ್ಕಿಲ್ಲಪ್ಪ ಕಾನ್ಫಿಡೆನ್ಷಿಯಲ್ ನಾನೇ ಇಟ್ಕೊಳ್ಳಲ್ಲ, ಅದನ್ನು ನಾನು ಕಳಿಸ್ಬಿಡ್ತೀನಿಪ್ಪ ಅಂದರು. ಆಯಿತು ಮೇಡಮ್ ಥ್ಯಾಂಕ್ಸ್, ಅಷ್ಟೇ ಸಾಕು ಏನಿಲ್ಲ ಅಂತಂದೆ. ಅದಾದಮೇಲೆ ಅದು DD ಆಫೀಸ್ಗೆ ಹೋಗುತ್ತೆ ಸರ್. DD ಆಫೀಸ್ಗೆ ಹೋಗಿ ನನಗೆ ಹಿಂದೂ ದಿವಸದವರೆಗೂ ನಂಗೆ ಸಿಗುತ್ತೆ ಇಲ್ಲ ಗೊತ್ತಿರಲಿಲ್ಲ ಸರ್. ಯಾವಾಗ ಹಿಂದೂ ದಿವಸ ನನಗೆ ನಿಮ್ಮ ಫೋಟೋವನ್ನು ಅರ್ಜೆಂಟ್ ಕಳಿಸ್ಕೊಡಿ ಅಂತ ಒಂದು ಫೋನ್ ಬಂತು DD ಆಫೀಸಿಂದ. ಆವಾಗ ನಾನು ಫೋಟೋನ ವಾಟ್ಸಪ್ಪಲ್ಲಿ ಕಳಿಸ್ದೆ. ಯಾರೋ ಒಬ್ಬರು ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು ಫೋನ್ ಮಾಡಿದರು ಸರ್, ಈ ಥರ ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಇಲ್ಲಿ ಕಲಾಮಂದಿರದಲ್ಲಿ ಅಟೆಂಡ್ ಮಾಡಿ ಅಂತ. ಆಮೇಲೆ ಆರ್ಡ್ರ್ ಬಂತು ಸರ್. ಈಗ ನೀವು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಅರ್ಜಿ ಹಾಕ್ಬೋದು. ಹಾಂ ಸರ್, ಎಲಿಜಿಬಿಲಿಟಿ ಇದೆ, ಎಲಿಜಿಬಿಲಿಟಿ ಬರುತ್ತೆ. ಉರ್ದು ಶಾಲೆಯಲ್ಲಿ 20 ವರ್ಷ ನೀವು ಕೆಲಸ ಮಾಡಿದ್ದೀರಾ, ನಾನ್ ಸ್ಟಾಪ್ ಒಂದೇ ರೀತಿ. ಹಾಂ ಸರ್. ಅತ್ಯಂತ ಪುಟ್ಟ ಮಕ್ಕಳು 1 ರಿಂದ 5 ಅಂತಂದರೆ ಸಾಂಸ್ಕೃತಿಕ ಧಾರ್ಮಿಕ ವ್ಯತ್ಯಾಸಗಳು ಇರುವಾಗ ಹೇಗೆ ಹೊಂದ್ಕೊಂಡ್ರಿ? ಉರ್ದುನಲ್ಲೇ ಮಾತಾಡಿಸ್ಬೇಕು ಅವ್ರನ್ನ, ಕೆಲವು ಮಕ್ಕಳನ್ನು, ಯಾಕೆಂದರೆ ಕನ್ನಡ ಪರಿಚಯನೇ ಇರೋಲ್ಲ. ಹೌದು. ಹೇಗೆ ಅವ್ರಿಗೆ ಕನ್ನಡ ಕಲಿಸಿದ್ರಿ? ಸರ್ ಕಲಿಸ್ಬೋದು, ನಿಜ ಹೇಳಬೇಕಂದ್ರೆ ಸರ್ ಕಷ್ಟ ಆಗುತ್ತೆ ಕಲಿಸ್ಲಿಕ್ಕೆ. ನಾನು ಹೇಳಿದ್ನಲ್ಲ, ಒಂದು ಸರಿ ಕನ್ನಡದಲ್ಲೂ ಹೇಳಬೇಕಾಗತ್ತೆ, ಪರಿಚಯ ಇರುವಂತಹ ಒಂದು ಇಂಗ್ಲೀಷ್ ಭಾಷೆನಲ್ಲೂ ಕೆಲವೊಂದು ವರ್ಡ್ಸ್ಗಳು. ಈಗ ವಾಚ್ ಅಂದರೆ ಸಡನ್ನಾಗಿ ವಾಚೇ ಹೇಳಬೇಕು ನಾವು, ಇನ್ನು ಗಡಿಯಾರ ಅಂದ್ರೂ ಗೊತ್ತಾಗಲ್ಲ. ಸಾಮಾನ್ಯ ಕಾಮನ್ ವರ್ಡ್ಸ್ಗಳು ಏನಿದೆ ಅದನ್ನು ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಬೇಕಾಗತ್ತೆ, ಕನ್ನಡದಲ್ಲೂ ಹೇಳಬೇಕಾಗತ್ತೆ, ಉರ್ದುನಲ್ಲೂ ಹೇಳಬೇಕಾಗತ್ತೆ ಸರ್. ಕಷ್ಟ ಸಾಧ್ಯ, ಬಟ್ ಅಷ್ಟೇ ಚೆನ್ನಾಗಿ ಕಲಿತಾರೆ ಸರ್. ಉಚ್ಚಾರಣೆ ಆಗಲಿ ಎಷ್ಟು ಚೆನ್ನಾಗಿ ಅವರು ಉಚ್ಚಾರಣೆ ಮಾಡ್ತಾರೆ ಅಂದರೆ ಸರ್, ನಾವು ಕೆಲವೊಂದು ನಮ್ಮ ಹಿಂದೂಸ್ನಲ್ಲೇ ಕನ್ನಡದವರೇ ಸಾಗೆ ಶಾ ಹೇಳೋದು, ಶಾಗೆ ಶಾ ಹೇಳೋದು, ಆಗೆ ಹಾ ಹೇಳೋದು, ಇವೆಲ್ಲ ಎಷ್ಟೋ ಜನರಲ್ಲಿ ಕೇಳಿದ್ದೀನಿ ನಾನು. ಆ ಥರ ಆ ಮಕ್ಕಳಲ್ಲಿ ನಾವು ಕರೆಕ್ಟಾಗಿ ಹೇಳ್ಕೊಟ್ಬಿಟ್ರಿ ಸರ್, ಅವ್ರ ಪ್ರೊನೌನ್ಸಿಯೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಉರ್ದು ಮಕ್ಕಳು ನಾನು ಹೇಳ್ತಾ ಇಲ್ಲ, ಯಾವ ಮಕ್ಳಿಗಾದ್ರೂ ನಾವು ಏನು ಹೇಳ್ಕೊಡ್ತೀವಿ ಅದು ಕರೆಕ್ಟಾಗಿ ಮಕ್ಕಳು ಚಿಕ್ಕವರಲ್ವ ಸರ್, ಅವರು ಒಂಥರ ತಾಯಿ ಥರ ಕಾಣ್ತಾರೆ. ನಾವು ಏನು ಹೇಳ್ಕೊಡಿದ್ರೆ ಒಳ್ಳೇದಾಗಲಿ ಕೆಟ್ಟದಾಗಲಿ, ಈಗ ನಾನು ನನ್ನ ಮೊಮ್ಮಕ್ಕಳನ್ನ ನೋಡ್ತೀನಲ್ಲ, ಎಷ್ಟು ಅಬ್ಸರ್ವೇಷನ್ ಮಾಡ್ತಾರೆ ಅಂದರೆ ಮಕ್ಕಳು, ಬೇಗ ಮಕ್ಕಳು ನಾವು ಹೇಳ್ಕೊಡೋದಕ್ಕಿಂತ ನಾವು ಏನು ಮಾಡ್ತಾ ಇರ್ತೀವಿ ಅದು ನೋಡೋದೇ ಜಾಸ್ತಿ. ಹಾಗಾಗಿ ಇಲ್ಲೂ ಅಷ್ಟೇ ಸರ್, ತುಂಬಾ ಮಕ್ಕಳು ನಮ್ಮ ನೋಡ್ತಾ ಇರ್ತಾರೆ. ಆದ್ದರಿಂದ ನಾವು ಎಷ್ಟು ಎಚ್ಚರಿಕೆನಲ್ಲಿ ಎಲ್ಲ ರೀತಿಯಲ್ಲೂ ಭಾಷೆ ಕಲಿಸೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ನಮ್ಮ ನಡವಳಿಕೆನೂ ಹಾಗೆ ಇರಬೇಕಾಗತ್ತೆ. ಹಾಗಾಗಿ ಮಕ್ಕಳು ನನ್ನನ್ನು ಹೊಂದ್ಕೊಂಡು ಚೆನ್ನಾಗೇ ಇದ್ದರು ಸರ್. ಎಲ್ಲ ಹಳೆ ಮಕ್ಕಳುಗಳು ಉರ್ದು ಸ್ಕೂಲಲ್ಲಿ ಇರುವವರೆಗೂ ಪಾಪ ಮತ್ತೆ ಮತ್ತೆ ಹುಡ್ಕೊಂಡು ಬರ್ತಾಯಿದ್ರು. ಆ್ಯಕ್ಚುಲಿ ಅಡುಗೆಯವರು ಸಹ ಹೊಂದ್ಕೊಂಡಿದ್ರು. ಫರೀದಾ ಅಂತ ಒಬ್ಬರು, ಬಿಲಾಲ್ ಅಂತ ಪಾಪ ಅವರು ನಮ್ಮನೆ ಗೃಹ ಪ್ರವೇಶಕ್ಕೂ ಎಲ್ಲ ಬಂದಿದ್ದರು. ತುಂಬ ನೆನೆಸ್ಕೊಳ್ತೀನಿ, ಬಟ್ ನಾನು ನೋಡೋಕ್ಕಾಗಿಲ್ಲ, ಅವ್ರನ್ನೆಲ್ಲ ಹೋಗಲಿಕ್ಕೆ ಆಗಿಲ್ಲ. ಅದೊಂದು ರಿಕಾರ್ಡು, ಯಾಕೆಂದರೆ ಸಾಮಾನ್ಯ 5 ವರ್ಷಕ್ಕೊಂದ್ಸಲ ವರ್ಗಾವಣೆ. ಹೌದು ಹೌದು. ಅಂದರೆ ಇಲ್ಲಿ ಕನ್ನಡ ಟೀಚರು ಸಾಮಾನ್ಯವಾಗಿ ಒಬ್ರು ಇರಲೇಬೇಕಲ್ಲ ಸರ್, ಸಾಮಾನ್ಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ.
ಕನ್ನಡ ಟೀಚರ್ ಕಂಪಲ್ಸರಿ. ಹಾಗಾಗಿ ನಮ್ಮಲ್ಲಿ ಉರ್ದು ಸ್ಕೂಲಲ್ಲಿ ಅದೊಂದು ಅನುಕೂಲ ಇದೆ ಸರ್. ಸಾಮಾನ್ಯ ಟೀಚರ್ಸು ನೆಮ್ಮದಿಯಾಗಿರಬಹುದು. ಮತ್ತು ನನಗನ್ಸುತ್ತೆ ಸರ್ 3 ವರ್ಷ 5 ವರ್ಷ ಇರೋದಕ್ಕಿಂತ ಒಂದು ಕಡೆ ಇದ್ದರೆ ಏನು ತೊಂದರೆ ಏನಿಲ್ಲ. ನಾವೇನು ಲೇಡೀಸ್ ಯಾವ ಪಾಲಿಟಿಕ್ಸು ಮಾಡೋದಿಲ್ಲ ಅಲ್ವಾ. ಆರಾಮ ಮಕ್ಕಳು ನಮ್ಮ ಕೈಗೆ ಸಿಗ್ತಾರೆ ಪೂರ್ತಿಯಾಗಿ. ಆ ವಾತಾವರಣ ನಮ್ಮ ಕೈಗೆ ಸಿಗುತ್ತೆ. ಯಾವ ಥರ ಕಲಿಸ್ಬೇಕು ಏನು ಒಂಥರ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಎಕ್ಸ್ಪರ್ಟ್ ಅಂದಂಗೆ. ಹಾಗಾಗಿ ಒಂಥರ ಇದ್ರೆ ಏನು ನನಗೇನು ತೊಂದರೆನೂ ಆಗಲಿಲ್ಲ. ಚೆನ್ನಾಗಿದ್ದೆ. ಒಂಥರ ತೆಂಗಿನ ಮರ ಬೆಳೆಸ್ದ ಹಾಗೆ ಬೆಳೆಸ್ಕೊಂಡು ಹೋಗ್ಬೋದು. ಕಲಿಸುವುದರಲ್ಲಿ ನಿಮ್ಮದೇ ಆದ ರೀತಿಯ ಪ್ರಯೋಗಗಳನ್ನು ಏನಾದರೂ ಮಾಡಿದ್ದೀರಾ? ಸರ್ ನನಗೂ ಸಾಮಾನ್ಯ ಖುಷಿಯಾಗಿ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಆಮೇಲೆ ಸ್ವಲ್ಪ ಎಲ್ಲ ಹಿಂದೆ ಮುಂದೆ ತೊಗೊಂಡು ಎಲ್ಲ ಹೇಳ್ಕೊಡ್ತೀನಿ ಸರ್. ಲ್ಯಾಂಗ್ವೇಜ್ ಟೀಚರ್ ಅಂದರೆ ಯಾವ್ದು ಬೇಕಾದ್ರೂ ಹೇಳ್ಕೊಡ್ಬೋದು. ಆ ಥರ ಅದೆಲ್ಲ ಸೇರಿಸಿ ಹೇಳೋದ್ರಿಂದ ಮಕ್ಕಳಿಗೆ ಅರ್ಥ ಆಗುತ್ತೆ ಸರ್. ಏನೂ ಆ ಥರ ಏನಿಲ್ಲ. ಒಂಥರ ಚಟುವಟಿಕೆ ಬೇಸಲ್ಲಿ ಇವಾಗ ನಮ್ಮದೇನು ಎಲ್ಲರೂ ಇಷ್ಟಪಡ್ತಾರೆ ಸರ್. ನಮ್ಮ ಒಂದು ನಲಿಕಲಿ ಇದೆಲ್ಲ. ನಾನು 10th ಸ್ಕೂಲ್ ಮಾಡಿದಾಗಲೂ ಅಷ್ಟೇ ನನ್ನನ್ನು ತುಂಬ ಲೈಕ್ ಮಾಡ್ತಾಯಿದ್ರು. ಇಲ್ಲಿ ಅರಮನೆಯಲ್ಲಿ ಆನೆ ಮಾವುತರ ಮಕ್ಕಳು ಮತ್ತು ಕವಾಡಿ ಮಕ್ಕಳಿಗೆ ಮಾಡ್ತಾಯಿದ್ದೆ ಸರ್. ಇಲ್ಲಿ ಫಿಲ್ಖಾನದಲ್ಲಿ ಇರಬೇಕಾದ್ರೇ ಅಲ್ಲಿ ಆನೆ ಮಕ್ಕಳು ಬಂದ ತಕ್ಷಣ ನನ್ನ ಹೆಸರಲ್ಲೇ ಆರ್ಡ್ರ್ ಆಗ್ತಾಯಿತ್ತು. ನಾನೇ ಹೋಗಿ ಅಲ್ಲಿ ಇರ್ತಾಯಿದ್ದೆ. ಆಮೇಲೆ ನೂರ್ ಫಾತಿಮಾನವರೊಬ್ಬರನ್ನ ಬಿಸಿ ಊಟಕ್ಕೆ HM ಆಗಿದ್ರಲ್ಲ, ಅವ್ರು ಚಾರ್ಜ್ ತೊಗೊಂಡಿದ್ರು ಅವಾಗ ನನ್ನಿಂದ. ನೆಕ್ಸ್ಟ್ ಅಂತ ಹೇಳಿದ್ನಲ್ಲ, ನನ್ನಿಂದ ಬೇರೆ ಇಬ್ಬರಿದ್ದರು. ಆಮೇಲೆ ಅವರವ್ರು ಹಾಗೆಯೇ ಅದು ನೂರ್ ಫಾತಿಮಾನವ್ರಿಗೆ ಬಂದಿತ್ತು. ಅವ್ರ ಹೆಸರಿಗೆ ಬರೋದಲ್ಲ, ಬಿಸಿ ಊಟ ಅಲ್ಲಿಂದ ಮಾಡಿ ಕಳಿಸ್ಬೇಕಾಗಿತ್ತು. ಮಧ್ಯಾಹ್ನ ಮೇಲೆ ಅವರು ಬರೋರು. ಬಂದು ಊಟ ಎಲ್ಲ ಹಾಕಿ ಮಾಡಿ 2 ಗಂಟೆವರೆಗೆ ಇರ್ತಾಯಿದ್ವಿ. ನಾನು ಬೆಳಗ್ಗೆಯಿಂದ ಇರ್ತಾಯಿದ್ದೆ ಒಬ್ಬಳೇ ಹೋಗಿ. ಆಮೇಲೆ ಅವ್ರು ಊಟ ತೊಗೊಂಡು 1 ಗಂಟೆಗೆ ಬಂದರೆ 2 ಗಂಟೆವರೆಗೂ ನನ್ನ ಜೊತೆಲೇ ಇರ್ತಾಯಿದ್ರು. ಆಮೇಲೆ 3 ವರ್ಷ ಹ್ಯಾಟ್ರಿಕ್ಕು. ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಕಷ್ಟ ಆಗುತ್ತೆ ರಜದಲ್ಲೆಲ್ಲ ಅಂತ ಹೇಳಿ ನಾನು ಕಡಿಮೆ ಅವಧಿಯಲ್ಲಿ ಹೆಚ್ಚು ಕಲಿಸ್ಲಿಕ್ಕೆ ಪರಿಚಯನೇ ಆಗೋದು. ಹೌದು. ಅದೇನು ಅಂದರೆ ಸರ್, ಅವ್ರಿಗೆ ಶಾಲೆ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಉದ್ದೇಶ. ಅವ್ರ ಕಂಟಿನ್ಯೂಟಿ ಏನು ಸರಪಳಿ ಅಂತ ಹೇಳ್ತಾರಲ್ಲ, ಅದು ಬಿಡದೇ ಇರಲಿ ಅಂತ. ಬಟ್ ಮಕ್ಕಳು ಎಂಜಾಯ್ ಮಾಡ್ಲಿಕ್ಕೆ ಬರ್ತಾರೆ. ದಸರಾ ಅಂದ ತಕ್ಷಣ ಅವ್ರ ಮನೆಯವರು ಎಲ್ಲರೂ ಬರೋದ್ರಿಂದ ಥರ ಎಂಜಾಯ್ ಮಾಡಬೇಕು, ಅಲ್ಲಿ ಹೋಗಬೇಕು ಅಂತಿರುತ್ತೆ. ಬಟ್ ಅವ್ರು ತುಂಬ ದೂರ ಹೋಗಲ್ಲ ಸರ್. ಅದಕ್ಕೆ ನಾನೇ ಕರ್ಕೊಂಡು ಹೋಗ್ತಾಯಿದ್ದೆ. ಪರ್ಮಿಷನ್ ತೊಗೊಂಡು ನಮ್ಮ ಆಫೀಸಿಂದ ಒಂದು ದಿವಸ ಝೂ ಕರ್ಕೊಂಡು ಹೋಗಿದ್ದೆ. ಝೂಗೆ ಎಂಟ್ರೆನ್ಸ್ನ ಫ್ರೀ ಮಾಡಿಕೊಟ್ಟಿದ್ರು. ಕರ್ಕೊಂಡು ಹೋಗಿದ್ದೆ. ಪ್ರತಿಯೊಂದು ಪ್ರಾಣಿಗಳು ನೋಡಿದ್ರು. ಅಲ್ಲಿಗೂ ಇಲ್ಲಿಗೂ ಅವ್ರ ವ್ಯತ್ಯಾಸ ತುಂಬ ಕಂಡು ಹಿಡ್ಕೊಂಡ್ರು. ಅವ್ರಿಗೆ ಅಲ್ಲಿದೆ ಇಷ್ಟ ಆಯಿತು. ಇಲ್ಲೊಂಥರ ಅವ್ರಿಗೆ ಸೆಂಟ್ರಲ್ ಜೈಲ್ ಥರ ಪ್ರಾಣಿಗಳಿಗೆ ಅದನ್ನ ಇಷ್ಟಪಟ್ಟರು. ಆಮೇಲೆ ಅದನ್ನೆಲ್ಲ ಹತ್ತಿರದಲ್ಲಿ ನೋಡಿ ತುಂಬ ಖುಷಿಪಟ್ಟರು. ಆಮೇಲೆ ರೈಲ್ವೆ ಸ್ಟೇಷನ್ ಕರ್ಕೊಂಡೋಗಿದ್ದೆ. ರೈಲ್ ಅನ್ನೋದೇ ನೋಡಿರಲಿಲ್ಲ ಸರ್ ಅವರು. ಟ್ರೈನಲ್ಲಿ ಕೂಗಿದ ತಕ್ಷಣವೇ ಹೆದರ್ಕೊಂಡು ನನ್ನನ್ನು ತಪ್ಪಿಕೊಂಡು, ಅಷ್ಟು ಜೋರು ಮಕ್ಕಳು ಅಂಥದ್ರಲ್ಲಿ ಬಂದು ಎಷ್ಟೆಷ್ಟು ಜೋರು ಇರೋರೆಲ್ಲ ಬಂದು ನನ್ನ ಹತ್ರ ಬಂದುಬಿಟ್ರು ಓಡಿ. ಒಂಥರ ತುಂಬ ಎಂಜಾಯ್ ಮಾಡಿದ್ರು. ಅಲ್ಲೆಲ್ಲ ಹತ್ತಿ ಇಳಿದು ಮಾಡಿ ಮಂಕಿಗಳ ಥರನೇ ಆಡಿದ್ರು. ಒಂಥರ ತುಂಬ ಎಂಜಾಯ್ ಮಾಡಿದ್ರು. ನಾನು ಅದು ನಿಂತಿರೋ ಟ್ರೈನು ಆ್ಯಕ್ಚುಲಿ. ನೆಕ್ಸ್ಟ್ ಏನಾದರೂ ವಿಧಿ ಇಲ್ಲದೆ ನಾನು ಹೋಗಲೇಬೇಕಾಗಿ ಬಂದರೆ ಅಟ್ಲೀಸ್ಟ್ ಪರ್ಮಿಷನ್ ತೊಗೊಂಡು ಅಲ್ಲಿಂದ ಸಿಟಿಯಿಂದ ಅಶೋಕಪುರಮ್ವರೆಗಾದ್ರೂ ಕರ್ಕೊಂಬರೋಣ ಮಕ್ಕಳಿಗೆ. ಒಂದು ಟ್ರೈನು ಟ್ರಾವೆಲ್ ಎಲ್ಲ ಸ್ವಲ್ಪ ಒಂಚೂರು ಗೊತ್ತಾಗಲಿ, ಅದರದ್ದೊಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ರೈಲ್ವೆ ಮ್ಯೂಸಿಯಂ ತೋರಿಸಿದ್ರಾ? ಇಲ್ಲ ಸರ್, ನಂದಿನಿ ಕರ್ಕೊಂಡು ಹೋಗಿದ್ದೆ. ರೈಲ್ವೆ ಮ್ಯೂಸಿಯಂ ಆಗಲಿ, ಅದು ಎದುರುಗಡೆ ಇನ್ನೊಂದು ಮ್ಯೂಸಿಯಂ ಇತ್ತು ಸರ್, ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಇನ್ನೊಂದು ಮಾತಿದೆ ಸರ್, ಅದೇ ನಾನು ಹೇಳಿದ್ನಲ್ಲ ವೆಂಕಟೇಶ ಅಂತ. ಆ ಮಗು 9 ವರ್ಷ 1ನೇ ಕ್ಲಾಸ್ಗೆ ಅಡ್ಮಿಷನ್ ತೊಗೊಳ್ತದ್ದು ಆ್ಯಕ್ಚುಲಿ. SATS ಅಲ್ಲೇ ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ. ಆ ಮಗುಗೆ ಮತ್ತೆ ಅವ್ರ ಮನೇಲಿ ಕೇರ್ ಮಾಡಲ್ವಲ್ಲ ಸರ್ ಜಾಸ್ತಿ ಪಾಪ. ಹಾಗಾಗಿ ಮತ್ತೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಈಗ ಮೊನ್ನೆ ನಾನು ಟ್ರೈನಿಂಗಲ್ಲಿ ನಮ್ಮ BRC ಬಂದಿದ್ದರು. ಆವಾಗ ಅವ್ರನ್ನ ಕೇಳಿದೆ, ಏನಾದ್ರು ಹೆಲ್ಪ್ ಬೇಕಾದರೆ ಕೇಳಿಪ್ಪ, ನಾವೆಲ್ಲ ಇದ್ದೀವಿ ಅಂದಾಗ ತಕ್ಷಣ ನಾನು ನಮ್ಮ ಮಗು ಬಗ್ಗೆ ಹೇಳಿದೆ. ಹೇಳಿದ ತಕ್ಷಣ ಸರ್ ಅವರು ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ತೊಗೊಂಡು ಪಾಪ ತಕ್ಷಣ ನಮ್ಮ ಅಲ್ಲಿ ಇವ್ರ ಹತ್ರ ಮಾತಾಡಿದ್ದಾರೆ ಸರ್. ಅವರು ಡಾಕ್ಟ್ರ್ ಹತ್ರ ಮಾತಾಡಿ ಅರಸ್ ಅಂತ ಒಬ್ರು ನನಗೆ ಕಾಲ್ ಮಾಡಿದ್ರು. ಡಾಕ್ಟ್ರನ್ನೇ ಕಾಲ್ ಮಾಡಿ ಏನಾಗಿದೆ ಮೇಡಮ್ ಅಂತ. ಇಲ್ಲ ಸರ್, ಈ ಥರ ಪ್ರಾಬ್ಲಮ್ ಇದೆ ಅಂದೆ. ಆಮೇಲೆ ನಮ್ಮ ಆಫೀಸಿಂದ BRTನ ಕಳಿಸಿದ್ರು. ಆಮೇಲೆ ಎಲ್ಲ ಮನೆಗೆ ಹೋಗಿ ಮನೆ ವಾತಾವರಣನೂ ಎಲ್ಲ ನೋಡಿದ್ವಿ. ಡಾಕ್ಟ್ರನ್ನೇ ಕಳಿಸಿದ್ರು ಇಬ್ಬರು, ಅವರೆಲ್ಲ ಸ್ಟೂಡೆಂಟ್ಸ್ ಐ ಥಿಂಕ್. ಕರ್ಕೊಂಡು ಬಂದಿದ್ರು. ಅವರು ಯಾರೂ ಬಗ್ಲಿಲ್ಲ. ಅವರು ಅಡ್ಮಿಷನ್ ಮಾಡೋ ಪರಿಸ್ಥಿತಿನಲ್ಲೇ ಇಲ್ಲ. ಅವರು ಕರ್ಕೊಂಡು ಬರಲ್ಲ, ಯಾರು ನೋಡ್ಕೊಳ್ತಾರೆ, ಅಡ್ಮಿಷನ್ ಮಾಡಿದ್ರೆ ಅಲ್ಲಿ ಯಾರು ಇರ್ತಾರೆ ಅನ್ನೋ ಥರ ಮಾಡಿಬಿಟ್ರು. ಕೊನೆಯಲ್ಲಿ ಸರ್ ಅದು ಹೆಂಗಾಯಿತು ಏನೋ, ಕೊನೆಯಲ್ಲಿ ಆ ಪೊಲೀಸವ್ರಿಗೆ ಹೇಳಿದೆ ಅಂತೆ. ಅವರು ಹೆಲ್ಪ್ ತಗೊಳ್ತೀನಿ ಅಂದಲ್ಲ, ಅವ್ರಿಗೆ ಹೇಳಿದ ತಕ್ಷಣ ಸರ್ ಅದು ಯಾವುದೋ ರಜಾ ಬಂತು, ಗೌರ್ಮೆಂಟ್ ರಜಾ. ನಾನು ಮನೇಲಿದ್ದೆ. 4 ಗಂಟೆಗೆ ಫೋನ್ ಮಾಡಿದ್ರು ಸರ್ ಅವ್ರ ಪಾಪ. ದೇವರು ಅವರು ನಿಜವಾಗ್ಲೂ ಆ ಮಗು ಪಾಲ್ಗೆ. ಅವರು 4 ಗಂಟೆಗೆ ಅಡ್ಮಿಷನ್ ಮಾಡಿದೆ ಮೇಡಮ್. ಪಾಪ ಒಂದು ಸ್ವಲ್ಪ ಏನಾರಾದರೆ ಫ್ರೀ ಮಾಡಿಸ್ಕೊಟ್ಬಿಡಿ, ಯಾಕೆಂದರೆ ಅವ್ರುಗಳು ಸರಿ ಇಲ್ಲ, ದುಡ್ಡು ಅಂದ ತಕ್ಷಣ ಮನೆ ಕರ್ಕೊಂಬಂದ್ಬಿಡ್ತಾರೆ ಮಗುನ ಅಂತಂದರು. ಹಾಗಂತ ತಕ್ಷಣ ಮತ್ತೆ ನಾನು BRCಗೆ
ಫೋನ್ ಮಾಡಿ ಹೇಳಿಸ್ತೀವಿ ಸರ್ ಅವ್ರ ಕೈಲಿ ಏನಾರು ಅನುಕೂಲ ಆಗುತ್ತಂತ. ಹಾಗೆ ನನ್ನ ತಮ್ಮ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಾನೆ ಚೆಲುವಂಬದಲ್ಲೇ. ಆವಾಗ KR ಆಸ್ಪತ್ರೆ ಏನೋ ಹೇಳ್ತಾರೆ ಅಲ್ಲಿ. ಸೊ ಆವಾಗ ಅವನಿಗೆ ಹೇಳಿದೆ, ಅವನು ಅಲ್ಲಿ ಒಬ್ಬರು ಇವ್ರು ಏನೋ ಹೇಳಿದ್ರು, ಅವ್ರ ಹತ್ರ ಹೋಗಿ ಕೇಳು ಅಂತ ಅಂದೆಲ್ಲ ಅವನು ಹೆಲ್ಪ್ ಮಾಡ್ದ. ಸರಿ ಅವ್ರಿಗೆ ಸ್ಕೂಲಲ್ಲೇ ಇದ್ಕೊಂಡು ಫೋನ್ ಮಾಡಿಸ್ದೆ ಸರ್. ಫೋನ್ ಮಾಡಿ ಡೈರೆಕ್ಷನ್ ಹೇಳಿದೆ ಅವ್ರಿಗೆ. ಅವನು ಹೋದ, ಮಾತಾಡಿ ಅವ್ರಿಗೆ ಎಲ್ಲ ಫ್ರೀ ಮಾಡಿಕೊಟ್ರು ಸರ್. ಅವ್ರು ನಿಜವಾಗ್ಲೂ ಕೈ ಎತ್ತು ಮುಗಿಬೇಕು ಪುಣ್ಯಾತ್ಮಂಗೆ, ನಿಜವಾಗ್ಲೂ. ಹುಡುಗ ಈಗ ಪರವಾಗಿಲ್ಲ? ಹಾಂ ಸರ್, ಡಿಸ್ಚಾರ್ಜ್ ಆಗಿ ಎಲ್ಲ ಚೆನ್ನಾಗಿದ್ದಾನೆ. ಬಟ್ ಅವ್ನಿಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ಬೇಕು ಸರ್. ಈಗ ಮೊನ್ನೆನೂ ಅಡ್ಮಿಟ್ ಆಗಿದ್ದಾನೆ. ಈಗ ಮೊನ್ನೆ ಡಿಸ್ಚಾರ್ಜ್ ಆಯಿತಾ ಅಂದರೆ ಒಂದು 15 ದಿವಸ ಇದ್ದ ಆಸ್ಪತ್ರೆಯಲ್ಲಿ. ಒಟ್ಟಲ್ಲಿ ಅವ್ನಿಗೆ ಟ್ರೀಟ್ಮೆಂಟ್ ಕಿಡ್ನಿ ಅಲ್ವಾ ಸರ್, ಏನಾದರೂ ರೆಗ್ಯುಲರ್ ಟ್ರೀಟ್ಮೆಂಟ್ ಇರಬೇಕು. ನಾನು ಹೇಳ್ತಾ ಇರ್ತೀನಿ ಡಯಾಲಿಸಿಸು ಆ ಮಟ್ಟಕ್ಕೆ ಹೋಗಿ ಬಿಡಬೇಡಿ ಮಕ್ಕಳ, ಕಷ್ಟ ಆಗಿಬಿಡುತ್ತೆ, ಆ ಮಗುನ ಕೇರ್ ತಗೊಳ್ಳಿ ಅಂತ. ಮೊನ್ನೆ ಅವ್ರ ಅಪ್ಪನ ನಿಜ ಹೇಳ್ಬೇಕಂದ್ರೆ ಕರೆಕ್ಟಾಗಿ ನಾನು ಹೇಗೇಗೋ ಅವ್ರನ್ನ ಅಷ್ಟು ಸರಿಯಾಗಿ ನೋಡಿರಲಿಲ್ಲ. ಫೋಟೋದಲ್ಲಿ ಇದರಲ್ಲಿ ನೋಡಿದ್ದೆ, ಮನೇಲೂ ನೋಡಿದ್ದೆ, ಆದರೆ ಇಷ್ಟು ಅನ್ನಿಸಿರಲಿಲ್ಲ. ಮೊನ್ನೆ ಸ್ಕೂಲ್ಗೆ ಬಂದಿದ್ದರು ತಂದೆ ಮಗಳು, ಅಕ್ಕ ಒಬ್ಬಳು ಚೆನ್ನಾಗಿದ್ದಾಳೆ, ಅವಳು ಹಾಸ್ಟೆಲ್ಗೆ ಸೇರಿಸಿದ್ದಾರೆ ಅವ್ರು ಪೊಲೀಸವರು. ಅವಳು ಹೆಲ್ಪು ತೊಗೊಳ್ತಾ ಇದ್ದೆ ನಾನು. ಮೊನ್ನೆ ಅವಳು ಬಂದಿದ್ಲು, ಅವಳಿಗೆ ಎಲ್ಲನೂ ಕೊಟ್ಟು ಸರ್ಟಿಫಿಕೇಟ್ಸ್ ಎಲ್ಲ ಸ್ಕೂಲಿಂದ ಏನೇನು ಬೇಕು ದಾಖಲಾತಿಗಳು, ಆಮೇಲೆ ಅವ್ರ ಅಮ್ಮಂದು ಆಧಾರ್ ಕಾರ್ಡ್ ಸಹ ನನ್ನ ಹತ್ರ ಇತ್ತು, ಅವ್ರ ಹತ್ರ ಇರಲಿಲ್ಲ. ಅದೊಂದು ಕಾಪಿ ಕೊಟ್ಟೆ ಅವ್ರ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳಿಕ್ಕೆ. ಅವೆಲ್ಲ ಫುಲ್ಲು ಒಂದು 60 ಪೇಜು ಎಲ್ಲ ಡೌನ್ಲೋಡ್ ಮಾಡಿಸಿ ಪ್ರಿಂಟೌಟ್ ತೆಗೆಸಿ, ನೋಡಮ್ಮ ಜೋಪಾನಾಗಿ ಇಟ್ಕೋ, ಯಾರು ಏನು ಕೇಳಿದ್ರು ಸರಿ, ಬರ್ತ್ ಸರ್ಟಿಫಿಕೇಟಿಂದ ಎಲ್ಲ ರೆಡಿ ಮಾಡಬೇಕು ಅವನಿಗೆ. ಆಧಾರ್ ಕಾರ್ಡು ಏನೂ ಇಲ್ಲ ಸರ್ ಮಗುಗೆ. ಅದಕ್ಕೆ ಎಲ್ಲ ಕಳಿಸಿದ್ದೆ, ನಮ್ಮ ಎಷ್ಟನ್ನು ಕಳಿಸಿದ್ದೆ ಒಂದು ಸರಿ ಅಲ್ಲಿಗೆ. ಆಧಾರ್ ಕಾರ್ಡ್ ಇದಕ್ಕೆ ಬರ್ತ್ ಸರ್ಟಿಫಿಕೇಟ್ ಬೇಕು ಅಂದ್ಬಿಟ್ರು. ಹಾಗಾಗಿ ಅಲ್ಲಿಂದ ಎಲ್ಲ ಮಾಡಿಸಿ ಅಂತ ಹೇಳಿ ಎಲ್ಲ ಕೊಟ್ಟು ಕಳಿಸಿದ್ದೀನಿ ಸರ್. ಈ ಥರ ನಮಗೆ ಅವ್ರದ್ದು ಸಪೋರ್ಟು ನನಗೆ ಸಿಕ್ತು ಚೆನ್ನಾಗಿ. ನಮ್ಮ BRCದಾಗಲಿ ಪೊಲೀಸವ್ರದ್ದಾಗಲಿ ಎಲ್ಲರ ಕೈ ಸೇರಿದ್ರೆ ಅಲ್ವ ಸರ್. ನಮ್ಮ ಸ್ಕೂಲಲ್ಲಿ ಮಾಸ್ಟ್ರೂ ಚೆನ್ನಾಗಿದ್ದಾರೆ, ಅವರು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಅವಾರ್ಡ್ ಸಿಕ್ಕಿದಾಗ್ಲೂ ಎಲ್ಲ ತುಂಬ ಖುಷಿಪಟ್ಟರು. ಏಕೆಂದರೆ ಹೊಟ್ಟೆ ಕಿಚ್ಚಪಡೋ ಕಾಲನೇ ಇರುವಾಗ ಪಾಪ ಅವರು ಎಲ್ಲ ಅವ್ರ ಸಮುದಾಯನೆಲ್ಲ ಕರೆಸಿ, ನಮ್ಮ ಬಿಲ್ಡಿಂಗು ರೆಂಟೆಡ್ ಬಿಲ್ಡಿಂಗ್ ಅದು, ಅವರು ಎಲ್ಲ ಸೇರಿಕೊಂಡ್ರು. ಎಲ್ಲ ತುಂಬ ಖುಷಿಪಟ್ಟು ಇಷ್ಟು ಚೆನ್ನಾಗಿ ನಡೆಸ್ತಾ ಇದ್ರಲ್ಲ ಸ್ಕೂಲ್ನ, ಅದು ಈ ಏಜಲ್ಲಿ ರಿಟೈರ್ಡ್ ಆಗೋ ಟೈಮಲ್ಲೂ ಇಷ್ಟು ಆ್ಯಕ್ಟಿವಾಗಿ ಮಾಡ್ತಾಯಿದ್ರು ಅಂತೆಲ್ಲ ಖುಷಿಪಟ್ಟು ಎಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ರು ಸರ್. ಇನ್ನೇನು ಸರಸ್ವತಿ ಪೂಜೆ ಮಾಡಿದಾಗ ನಾನು ಯಾರನ್ನೂ ಕರೆಸ್ತಿಲ್ಲ, ಯಾಕೆಂದರೆ ಎಂಡಿಂಗ್ ಟೈಮು. ನಾನು ನಮ್ಮ ಮಕ್ಕಳುಗಳು ಫೇರ್ವೆಲ್ ಅಂತ ಹೇಳಿ ಇನ್ಸ್ಪೆಕ್ಟ್ರ್ ಒಬ್ಬರು ಬಂದಿದ್ದರು, ಮತ್ತು CRP ಒಬ್ಬರು ಬಂದಿದ್ದರು. ಅದು ಪಾಪ SLC ಡ್ಯೂಟಿಲಿದ್ದರು. ಎಕ್ಸಾಮ್ ಮುಗಿಸ್ಕೊಂಡು ನಮ್ಮ ಎಷ್ಟನ್ನು ಬಂದರು. ಅವರು SLC ಡ್ಯೂಟಿಲಿದ್ದಾರೆ. ಅವ್ರು 3 ಜನ ಬಂದರು, ನಾನೊಬ್ಬಳು, ನಮ್ಮ ಅಡುಗೆಯವರೊಬ್ಬರು, 5 ಜನ. ಮತ್ತು ಎಲ್ಲ ನಮ್ಮ ಪುಟಾಣಿ ಮಕ್ಕಳುಗಳು ಎಲ್ಲ ಖುಷಿಯಾಗಿ ಚೆನ್ನಾಗಿ ಬಂದಿದ್ರು, ಡ್ರೆಸ್ ಮಾಡ್ಕೊಂಡೆಲ್ಲ ಚೆನ್ನಾಗಿ. ತುಂಬ ಚೆನ್ನಾಗಾಯಿತು ಫಂಕ್ಷನ್ನು ಮಾಡಿದ್ವಿ. ಹೀಗೆ ನಡ್ಸ್ಕೊಂಡು ಹೋಗ್ತಾಯಿದ್ವಿ ಸರ್. ಎಲ್ಲ ಖುಷಿಯಾಗಿದೆ. ಒತ್ತಡಗಳಿಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದೆ ಅಂತ ಅಂತಾರೆ, ಬಟ್ ನಮ್ಮಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹಿಂದೆ ಎಲ್ಲ ಹೇಳ್ತಾ ಇದ್ರಲ್ವ, ಎಷ್ಟು ಆರಾಮ ಅಂತ. ಹೆಂಗಸರು ಬರ್ತಾಯಿದ್ದು ಅದೇ ಉದ್ದೇಶಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರ್ತಾಯಿದ್ದದ್ದು. ಬಟ್ ಈಗ ತುಂಬಾ ಮಾಹಿತಿಗಳ, ಯಾವಾಗ ಒಂದು ಮೊಬೈಲು ಇದು ಬಂತು ಸರ್, ಎಲ್ಲ ಆನ್ಲೈನು ಆಫ್ಲೈನ್ ವರ್ಕು ತುಂಬಾ ಇರುತ್ತೆ. ಈಗ ನಾವು ಸಿಂಗಲ್ ಟೀಚರ್, ಬೇರೆ ಸ್ಕೂಲ್ಗಳಲ್ಲಿ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಈಗ ಬಂದಿರೋರು ಯಂಗ್ಸ್ಟರ್ಸು ಇವರೆಲ್ಲ ಮೊಬೈಲು ಕಂಪ್ಯೂಟರ್ ಬಗ್ಗೆ ಎಲ್ಲ ಗೊತ್ತಿರೋರು ಇರ್ತಾರೆ. ಬಟ್ ನಂದು ಬೇಸಿಕ್ ಆಗಿದೆ, ಬಟ್ ನಾನು ಯೂಸ್ ಮಾಡ್ತಾ ಇಲ್ಲದ್ರಿಂದ ಗೊತ್ತಿಲ್ಲ ನನಗೆ. ಮೊಬೈಲಲ್ಲಿ ಏನೇನಾಗುತ್ತೋ ಅದು ಮಾಡ್ತೀನಿ. ಕೆಲವೊಂದು ಗೊತ್ತಿಲ್ಲದೆ ಇರೋದು ಅವ್ರ ಕೈಲಿ ಮಾಡಿಸ್ಬೇಕಾಗತ್ತೆ. ಬಟ್ ದಿನ ಅದೇ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಮಗೂ ಗೊತ್ತೇ ಆಗುತ್ತೇನೋ, ತೊಂದರೆ ಆಗುತ್ತೇನೋ, ಹೆಲ್ತೇ ಆಗಲಿ ಒಂದು ಟೈಮೇ ಆಗಲಿ ಎಲ್ಲ ಸ್ವಲ್ಪ ಇದಾಗುತ್ತೆ. ಸ್ವಲ್ಪ ಒತ್ತಡಗಳು ಕಡಿಮೆ ಮಾಡಿ ಮಕ್ಕಳ ಜೊತೆ ಇರೋಕ್ಕೆ ಬಿಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೇನೋ, ಅದು ಮುಂದಕ್ಕೆ ಸರಿ ಹೋಗ್ಬೋದೇನೋ. ಮಕ್ಕಳಿಗೂ ಒಳ್ಳೆ ಹೊಸದಾಗಿ ಯಾವುದನ್ನೇ ಆದರೂ ಇಂಪ್ಲಿಮೆಂಟ್ ಮಾಡುವಾಗ ಸ್ವಲ್ಪ ಕಷ್ಟ ಇರುತ್ತೆ. ಹಾಗೆ ನಮಗೆ ಈ ಥರ ಆಗಿತ್ತೋ ಏನೋ, ಮುಂದ್ಲವ್ರಿಗೆ ಸರಿ ಹೋಗ್ಬೋದೇನೋ. ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತ AD ಸಂಧ್ಯಾರಾಣಿ ಅವರು ಈವರೆಗೆ ನಮ್ಮ ಕೇಳುಗರಿಗೆ ತಮ್ಮ ಅನುಭವವನ್ನು ಹೇಳಿದ್ದಾರೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸಂಧ್ಯಾರಾಣಿ ಅವರೇ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್.